ಕರ್ನಾಟಕ ರಾಜ್ಯದ ಎಲ್ಲ ಸಮಸ್ತ ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು. ನಾನು ನಿಮ್ಮ ಪ್ರೀತಿಯ ಶರಣಯ್ಯ ಭಂಡಾರಿ ಮಠ್. ಕರ್ನಾಟಕ ರಾಜ್ಯದ ಹೆಮ್ಮೆಯ SB ವಿಜ್ಡಮ್ ಸಂಸ್ಥೆ ವತಿಯಿಂದ ಪ್ರತಿದಿನ ಆನ್ಲೈನ್ ಕ್ಲಾಸುಗಳು ಜರುಗ್ತಾ ಇದ್ದಾವೆ. ಎಲೆಮರೆಯ ಕಾಯಿಯಾಗಿ ತಮಗೆ ವಿಶೇಷವಾಗಿರುವಂಥ ಸೇವೆ ಸಲ್ಲಿಸುವಂಥ ಸಂಸ್ಥೆ SB ವಿಜ್ಡಮ್ ಕರಿಯರ್ ಅಕಾಡೆಮಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ, ಆಧುನಿಕ ಭಾರತ ಇತಿಹಾಸದ ಸರಣಿ ಕ್ಲಾಸ್ ಇದು 20ನೇ ಕ್ಲಾಸ್ ಆಗಿರುತ್ತದೆ. ಈಗಾಗಲೇ ನಾವು ಆಧುನಿಕ ಭಾರತ ಇತಿಹಾಸದಲ್ಲಿ ಭಾರತಕ್ಕೆ ಯುರೋಪಿಯನ್ನರ ಆಗಮನ, ಆ ಭಾರತಕ್ಕೆ ಯುರೋಪಿಯನ್ನರ ಆಗಮನದ ನಂತರ ಎರಡು ದೇಶಗಳ ಮಧ್ಯದಲ್ಲಿ ಹೋರಾಟಗಳು ಜರುಗ್ತವೆ. ಒಂದು ಇಂಗ್ಲಿಷ್ ಮತ್ತು ಇನ್ನೊಂದು ಫ್ರಾನ್ಸ್ ದೇಶ. ಸಾಮ್ರಾಜ್ಯಶಾಹಿ ಮತ್ತು ವಸಾಹತುಶಾಹಿ ಸಲುವಾಗಿ 3 ಆಂಗ್ಲೋ ಫ್ರೆಂಚ್ ಕದನಗಳು ನಡೀತವೆ. ಪ್ರಥಮ ಆಂಗ್ಲೋ ಫ್ರೆಂಚ್ ಕದನ ಅಂದ್ರು ಒಂದೇ, ಪ್ರಥಮ ಕಾರ್ನಾಟಿಕ್ ಯುದ್ಧ ಅಂದ್ರು ಒಂದೇ. ಅದರ ಬಗ್ಗೆ ನಿಮಗೆ ಕೋಡ್ವಾರ್ಡ್ ಕೊಟ್ಟಿದ್ದೆ, ಅದು ಎ ಪಾಪೆ ಅಂಥೇಳಿ. ಎಕ್ಸಲಾ ಚಾಪಲ್ ಒಪ್ಪಂದ, ಪಾಂಡಿಚೇರಿ ಒಪ್ಪಂದ, ಪ್ಯಾರಿಸ್ ಒಪ್ಪಂದ. ಅದಾದ ನಂತರ ಆಂಗ್ಲೋ ಮರಾಠ ಯುದ್ಧಗಳು, ಆಂಗ್ಲೋ ಸಿಖ್ ಯುದ್ಧಗಳು. ಬಂಗಾಳದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ಪ್ರಾಬಲ್ಯದ ಬಗ್ಗೆ ಡಿಸ್ಕಸ್ ಮಾಡಿ ಅಲ್ಲಿ ಪ್ಲಾಸ್ಟಿಕ್ ಕದನ 1757 ಜೂನ್ 23ರಂದು ಪ್ಲಾಸ್ಟಿಕ್ ಕದನ, 1764 ಅಕ್ಟೋಬರ್ 22ರಂದು ಬಕ್ಸರ್ ಕದನ, 1765 ಆಗಸ್ಟ್ 16ರಂದು ಅಲಹಾಬಾದ್ ಒಪ್ಪಂದ. ಇವೆಲ್ಲವುಗಳನ್ನು ಚರ್ಚೆ ಮಾಡಿ ವಿಶೇಷವಾಗಿ ಈ 1757ರ ಪ್ಲಾಸ್ಟಿಕ್ ಕದನದ ನಂತರ 1857 ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಇದೆಯಲ್ಲ, ಇವೆಲ್ಲ ವಿಚಾರಗಳನ್ನು ಅಧ್ಯಯನ ಮಾಡಿ ಈ ನೂತನ ಚಾಪ್ಟರ್ ಯಾವುದು ಅಂತಂದ್ರೆ ಭಾರತದ ರಾಷ್ಟ್ರೀಯ ಹೋರಾಟದ ಕುರಿತು ನಾವು ಡಿಸ್ಕಸ್ ಮಾಡ್ತಾ ಇದ್ದೆವು. ಒಂದಿಷ್ಟು ಕ್ವಶನ್ಗಳನ್ನು ಡಿಸ್ಕಸ್ ಮಾಡಿ ಇದರ ಮುಂದುವರೆದ ಭಾಗವನ್ನು ನೋಡೋಣ. ಕ್ವಶನ್ ಇದೆ, ಬಿಡಿಸಿ. ಕೆಳಗೆ ನೀಡಿರುವ ಜೋಡಿಗಳಲ್ಲಿ ಗವರ್ನರ್ ಜನರಲ್ಗಳ ಹೆಸರುಗಳು ಮತ್ತು ಅವರು ಪ್ರಮುಖವಾದ ಪ್ರಯತ್ನಗಳು ಇಲ್ಲಿ ನೀಡಿವೆ. ಅಂದ್ರೆ ಜನರಲ್ ಗವರ್ನರ್ಗಳು ಮತ್ತು ಅವರು ಮಾಡಿದಂಥ ಪ್ರಮುಖವಾದ ಕಾರ್ಯಗಳನ್ನು ನೋಡಿದಾಗ ರಾಬರ್ಟ್ ಕ್ಲೈವ್ ಬಂಗಾಳದಲ್ಲಿ ದ್ವಿಮುಖ ಸರ್ಕಾರ ಪದ್ಧತಿ, ವಿಲಿಯಂ ಬೆಂಟಿಂಗ್ ಮುದ್ರಣ ನಿರ್ಬಂಧ ರದ್ದತಿ, ಚಾರ್ಲ್ಸ್ ಮೆಟಾಕಾಫ್ ಇಂಗ್ಲಿಷ್ ಶಿಕ್ಷಣ, ಲಾರ್ಡ್ ಕರ್ಜನ್ ಬಂಗಾಳದ ವಿಭಜನೆ. ಅವರವರ ಅಧಿಕಾರಾವಧಿಯಲ್ಲಿ ಯಾರ್ಯಾರು ಏನೇನು ಮಾಡಿದ್ರು ಅಂತ ಸಂಕೇತಗಳ ಮೂಲಕ ಯಾವುದು ಸರಿಯಾಗಿದೆ ಅಂತ ಕೊಟ್ಟಿದ್ದಾನೆ. ಇದು ನೋಡ್ಕೋಬೇಕು, ಯಾವುದು ತಪ್ಪಾಗಿದೆ ಅಂತ ಕೊಟ್ಟಿರ್ತಾನೆ ಎಕ್ಸಾಮ್ಗೆ, ಯಾವುದು ಸರಿಯಾಗಿದೆ. ಇಲ್ಲಿ ಸಾಕಷ್ಟು ಕನ್ಫ್ಯೂಸ್ ಮಾಡುವ ಸಾಧ್ಯತೆ ಇದೆ. ಯಾವುದು ಸರಿಯಾಗಿದೆ ಅಂತ ಕ್ವಶನ್ ಕೊಟ್ಟಿದ್ದಾನೆ. ಇಲ್ಲಿ ಸರಿಯಾದಂಥ ಉತ್ತರ ಯಾವುದು? ರಾಬರ್ಟ್ ಕ್ಲೈವ್ ಬಂಗಾಳದಲ್ಲಿ ದ್ವಿಮುಖ ಸರ್ಕಾರ ಪದ್ಧತಿಯನ್ನು ಜಾರಿಗೆ ತರ್ತಾನೆ. 1765 ಆಗಸ್ಟ್ 16, 1765 ಆಗಸ್ಟ್ 16ರಂದು ಉತ್ತರ ಪ್ರದೇಶದ ಅಲಹಾಬಾದ್ ಎಂಬ ಸ್ಥಳದಲ್ಲಿ ಅಲಹಾಬಾದ್ ಒಪ್ಪಂದ ಜರುಗುತ್ತದೆ. ಆಗ ತಾನೇ ಭಾರತ ದೇಶಕ್ಕೆ ಮೊದಲು ಬಾರಿಗೆ ಬಂಗಾಳದ ಪ್ರಥಮ ಗವರ್ನರ್ ಆಗಿ ಬಂದಿರತಕ್ಕಂಥ ಬಂಗಾಳದ ಪ್ರಥಮ ರಾಜ್ಯಪಾಲ ಯಾರು ಅಂತ ಕ್ವಶನ್ ಕೇಳಿದರೆ ರಾಬರ್ಟ್ ಕ್ಲೈವ್. ಆ ರಾಬರ್ಟ್ ಕ್ಲೈವ್ ಅಧಿಕಾರಕ್ಕೆ ಬಂದ ತಕ್ಷಣನೇ ಒಂದು ಒಪ್ಪಂದ ಮಾಡ್ಕೊತಾನೆ, ಅಲಹಾಬಾದ್ ಒಪ್ಪಂದ, 1765 ಆಗಸ್ಟ್ 16. ಉತ್ತರ ಪ್ರದೇಶದ ಅಲಹಾಬಾದದಲ್ಲಿ ದೆಹಲಿಯ ಚಕ್ರವರ್ತಿಯಾಗಿರುವಂಥ 2ನೇ ಶಾ ಆಲಂ, ಔಧದ ನವಾಬನಾಗಿರುವಂಥ ಸುಜಾ ಉದ್ ದೌಲ್, ಇವರಿಬ್ಬರ ಮಧ್ಯದಲ್ಲಿ ಅಲಹಾಬಾದ್ ಒಪ್ಪಂದ ಆಗ್ತದ. ಆ ಒಪ್ಪಂದದ ಪ್ರಕಾರ ದೆಹಲಿಯ ಚಕ್ರವರ್ತಿಯಾಗಿರುವಂಥ 2ನೇ ಶಾ ಆಲಂ ಅಂತಾನೆ, ನನ್ನ ಕಡೆ ಅಂತೂ ದುಡ್ಡಿಲ್ಲ, ಹಣ ಇಲ್ಲ ನನ್ನ ಕಡೆ, ಅದಕ್ಕೆ ನೀನೇ ಬಂಗಾಳ, ಬಿಹಾರ, ಒಡಿಶಾ ಪ್ರಾಂತ್ಯಗಳಲ್ಲಿ ನೀನೇ ತೆರಿಗೆ ವಸೂಲಿ ಮಾಡು ಅಂತ ಹೇಳಿ ದಿವಾನಿ ಹಕ್ಕುಗಳನ್ನು ಬಿಟ್ಟು ಕೊಡ್ತಾನೆ. ಆ ದಿವಾನಿ ಹಕ್ಕುಗಳನ್ನು ಬಿಟ್ಟು ಕೊಟ್ಟಾಗ ರಾಬರ್ಟ್ ಕ್ಲೈವ್ ಏನು ಮಾಡಿದ ಅಂದ್ರೆ ಬಂಗಾಳ, ಬಿಹಾರ, ಒಡಿಶಾ ಪ್ರಾಂತ್ಯಗಳಲ್ಲಿ ತೆರಿಗೆ ಸಂಗ್ರಹ ಮಾಡುವ ಅಧಿಕಾರವನ್ನು ಸ್ವೀಕಾರ ಮಾಡಿಕೊಂಡ. ಅದನ್ನೇ ನಾವು ದ್ವಿಮುಖ ಸರ್ಕಾರ ಪದ್ಧತಿ ಅಂತ ಕರಿತೀವಿ. ಏನ್ ಸರ ದ್ವಿಮುಖ ಸರ್ಕಾರ ಪದ್ಧತಿ ಅಂದ್ರ ಬ್ರಿಟಿಷ್ ಸರ್ಕಾರ ಹಣವನ್ನು ಸಂಗ್ರಹ ಮಾಡ್ತದ, ರಾಜ ಮಹಾರಾಜರು ನ್ಯಾಯಾಡಳಿತ ಮಾಡೋದು, ಅಂದ್ರೆ ನ್ಯಾಯ ಬಗೆಹರಿಸೋದು, ಅವರಿಗೆ ಉಪಚಾರಗಳನ್ನು ಮಾಡೋದು, ಆರಾಮದಿರೇನಪ್ಪ ಅಂತ ಹೋಗಿ ಕೇಳೋದು, ಊಟ ಮಾಡಿದ್ರೇನ್ರಪ್ಪ ಅಂತ ಕೇಳೋದು. ಆ ರೀತಿಯಾಗಿ ಆ ರಾಜ ಮಹಾರಾಜರು ಹೋಗಿ ಸುಮ್ಮನೆ ಈಗ ನಮ್ಮ ಹಳ್ಳಿ ಕಡೆ ಅಂತಾರಲ್ಲ, ದುಡ್ಡಿನ ಲಾಭ ಇಲ್ಲ, ಅರಗಳಿಗೆ ಪುರ್ಸತ್ತಿಲ್ಲ ಅಂತಾರಲ್ಲ, ಆ ಟೈಪ್ ರಾಜ ಮಹಾರಾಜರು ಏನ್ ಮಾಡ್ತಿದ್ರು, ಆ ದೇಶೀಯ ವ್ಯಕ್ತಿಗಳೊಂದಿಗೆ ಸಮಾಲೋಚನೆ ಮಾಡ್ತಿದ್ರು ಹೊರತು ಅವರು ಹಣ ವಸೂಲಿ ಮಾಡ್ತಿರ್ಲಿಲ್ಲ. ಬ್ರಿಟಿಷರು ಹಣವನ್ನು ವಸೂಲಿ ಮಾಡ್ಕೊಂಡು ಹೋಗಿಬಿಡೋರು. ಇದನ್ನೇ ನಾವು ಏನಂತ ಕರಿತೀವಿ ಅಂದ್ರೆ ದ್ವಿಮುಖ ಸರ್ಕಾರ ಪದ್ಧತಿ ಅಂತ ಕರಿತೀವಿ. ಈ ದ್ವಿಮುಖ ಸರ್ಕಾರ ಪದ್ಧತಿಯನ್ನು ಜಾರಿಗೆ ತಂದವರು ಯಾರಂದ್ರೆ ರಾಬರ್ಟ್ ಕ್ಲೈವ್. ಇನ್ನ ಮುದ್ರಣ ನಿರ್ಬಂಧವನ್ನು ಮಾಡಿದವರು ಯಾರು? ವಿಲಿಯಂ ಬೆಂಟಿಂಗ್ ಅಲ್ಲ, ಮುದ್ರಣ ನಿರ್ಬಂಧ ಮಾಡಿದವರು ಅಂತ ಹೇಳಿದ್ದೆ ನಿಮಗೆ ನಾನು. ಯಾರು?
1878ರಲ್ಲಿ ಭಾರತ ದೇಶದಲ್ಲಿ ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ಅನ್ನು ಜಾರಿಗೆ ತರ್ತಾರೆ. ಲಾರ್ಡ್ ಲಿಟ್ಟನ್ ಅನ್ನುವಂಥ ವ್ಯಕ್ತಿ. ಆತ ಏನ್ ಮಾಡ್ತಾನಂದ್ರೆ ಮುದ್ರಣವನ್ನ ನಿರ್ಬಂಧನೆಯನ್ನು ಮಾಡ್ತಾನೆ. ನಮ್ಮ ಭಾರತ ದೇಶದಲ್ಲಿ ಇಂಗ್ಲಿಷ್ ಶಿಕ್ಷಣವನ್ನು ಜಾರಿಗೆ ತಂದವರು ಯಾರು ಅಂದ್ರೆ ಲಾರ್ಡ್ ವಿಲಿಯಂ ಬೆಂಟಿಂಗ್. ಥಾಮಸ್ ಮೆಕಾಲೆ ಅವರ ನಾಯಕತ್ವದಲ್ಲಿ ಲಾರ್ಡ್ ವಿಲಿಯಂ ಬೆಂಟಿಂಗ್ ಮೊಟ್ಟ ಮೊದಲ ಬಾರಿಗೆ 1833ರಲ್ಲಿ ಇಂಗ್ಲಿಷ್ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕು ಅಂತೇಳಿ ಮೆಕಾಲೆ ಆಯೋಗವನ್ನು ನೇಮಕ ಮಾಡ್ತಾರೆ. ಥಾಮಸ್ ಮೆಕಾಲೆ ಅವರನ್ನ ಭಾರತದ ಇಂಗ್ಲಿಷ್ ಶಿಕ್ಷಣದ ಪಿತಾಮಹ ಅಂತ ಕರೆದರೆ ಲಾರ್ಡ್ ವಿಲಿಯಂ ಬೆಂಟಿಂಗ್ ಏನ್ ಮಾಡಿದ ಅಂದ್ರೆ ಅದಕ್ಕೆ ಬೆಂಬಲವನ್ನು ಕೊಡ್ತಾನೆ. ಯಾಕೆ? 1813ರ 2ನೇ ಚಾರ್ಟರ್ ಕಾಯ್ದೆಯಲ್ಲಿ ಶಿಕ್ಷಣಕ್ಕಾಗಿ ಪ್ರತಿ ವರ್ಷ 1 ಲಕ್ಷ ಅಮೌಂಟ್ ಮೀಸಲಿಡಬೇಕು ಅಂತ ಹೇಳಿದ್ರು. ಆ ಹಣ 20 ಲಕ್ಷ ಸಂಗ್ರಹ ಆಗಿತ್ತು. ಆ 20 ಲಕ್ಷ ಹಣ ಥಾಮಸ್ ಮೆಕಾಲೆ ವರದಿಯಲ್ಲಿ ಅದು ಉಪಯೋಗ ಮಾಡ್ಲಕ್ ಮುಂದಾದ್ರು ಅಂತ. ಲಾರ್ಡ್ ಕರ್ಜನ್ ಈತ ಬಂಗಾಳವನ್ನು ವಿಭಜನೆ ಮಾಡ್ತಾನೆ. ಕರೆಕ್ಟ್. 1905 ಅಕ್ಟೋಬರ್ 16ನೇ ತಾರೀಕು 1900, ಇದು ಬಹಳ ಸರಿ ರಿಪೀಟ್ ಆಗಿರುವಂತ ಪ್ರಶ್ನೆ, ವಿತ್ ಡೇಟ್ ಕೇಳಿದ್ದಾನೆ. 1905 ಅಕ್ಟೋಬರ್ 16ರಂದು ಬಂಗಾಳವನ್ನು ವಿಭಜನೆ ಮಾಡಿದಂತ ವ್ಯಕ್ತಿ ಯಾರಂದ್ರೆ ಲಾರ್ಡ್ ಕರ್ಜನ್. ಲಾರ್ಡ್ ಕರ್ಜನ್ ಯಾಕೆ ಬಂಗಾಳವನ್ನು ವಿಭಜನೆ ಮಾಡ್ತಾನಂದ್ರೆ ಹಿಂದೂಗಳು ಮುಸಲ್ಮಾನರು ಒಂದಾದ್ರೆ ಭಾರತ ದೇಶದಲ್ಲಿ ಆಳ್ವಿಕೆ ಮಾಡಕ್ಕಾಗಲ್ಲ, ಹೇಗಾದ್ರೂ ಮಾಡಿ ಹಿಂದೂ ಮುಸಲ್ಮಾನರ ಮಧ್ಯದಲ್ಲಿರುವಂತ ಒಗ್ಗಟ್ಟನ್ನ, ಅವರ ಮಧ್ಯೆ ಇರುವಂತ ಬಾಂಧವ್ಯವನ್ನು ಒಡೆದು ಹಾಕಬೇಕು ಅಂತೇಳಿ ಪಶ್ಚಿಮ ಬಂಗಾಳದಲ್ಲಿ ಹಿಂದೂಗಳು, ಪೂರ್ವ ಬಂಗಾಳದಲ್ಲಿ ಮುಸಲ್ಮಾನರು, ಪೂರ್ವ ಬಂಗಾಳದ ರಾಜಧಾನಿ ಢಾಕಾ ಆದರೆ ಪಶ್ಚಿಮ ಬಂಗಾಳದ ರಾಜಧಾನಿ ಕಲ್ಕತ್ತಾ ಅಂತ ತಿಳ್ಕೊಂಡು ಆತ 1905 ಅಕ್ಟೋಬರ್ 16ರಂದು ಬಂಗಾಳವನ್ನು ವಿಭಜನೆ ಮಾಡಿದನು. ಆ ಬಂಗಾಳ ವಿಭಜನೆ ಕುರಿತು ಯಾವ ಪತ್ರಿಕೆಯಲ್ಲಿ ಮೊದಲ ಬಾರಿಗೆ ಪ್ರಕಟ ಮಾಡಲಾಯಿತು ಅಂದ್ರೆ ಕೆ ಮಿತ್ರ, ಕೃಷ್ಣ ಕುಮಾರ್ ಮಿತ್ರ ಅವರು ಬರೆದಂತ ಸಂಜೀವಿನಿ ಎಂಬ ಪತ್ರದಲ್ಲಿ ಮೊದಲ ಬಾರಿಗೆ ಪ್ರಕಟ ಮಾಡಲಾಯಿತು. ಅದರ ವಿರುದ್ಧ ನಡೆದ ಹೋರಾಟವನ್ನೇ ವಂಗಭಂಗ ಚಳವಳಿ ಅಂತ ಕರಿತೀವಿ. ಆ ವಂಗಭಂಗ ಚಳವಳಿ ಅಂದ್ರು ಒಂದೇ, ಅದನ್ನ ಸ್ವದೇಶಿ ಚಳವಳಿ ಅಂದ್ರು ಒಂದೇ. ಈ ವಂಗಭಂಗ ಚಳವಳಿಯನ್ನ 1905 ಉತ್ತರ ಪ್ರದೇಶದ ವಾರಣಾಸಿ, ಆ ಒಂದು ವಾರಣಾಸಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿಕೊಂಡವರು ಗೋಪಾಲ್ ಕೃಷ್ಣ ಗೋಖಲೆ. ಗೋಪಾಲ್ ಕೃಷ್ಣ ಗೋಖಲೆ ಅವರು ಈ ಲಾರ್ಡ್ ಕರ್ಜನ್ ಅನ್ನು ಏನಂತ ಕರೆದ್ರು ಅಂದ್ರೆ ಬ್ರಿಟಿಷ್ ಔರಂಗಜೇಬ ಅಂತ ಕರೆದ್ರು. ಆ ಸಮಯದಲ್ಲಿ ಲಾರ್ಡ್ ಕರ್ಜನ್ ಏನ್ ಮಾಡಿದ ಅಂದ್ರ ಜಮ್ಮು ಕಾಶ್ಮೀರದ ಶ್ರೀನಗರದಿಂದ ತಮಿಳುನಾಡಿನ ಕನ್ಯಾಕುಮಾರಿವರೆಗೆ ಪ್ರತಿ ಸರ್ಕಾರದ ಕಟ್ಟಡಗಳ ಮೇಲೆ ಇಂಗ್ಲೆಂಡದ ಬಾವುಟವನ್ನು ಹಾರಿಸ್ತೀನಿ, ನಾನು ಭಾರತ ದೇಶವನ್ನು ಆಳುವುದು ನನ್ನ ಆಜನ್ಮ ಸಿದ್ಧ ಹಕ್ಕು ಅಂತ ಇರ್ತಾನೆ. ಅದಕ್ಕೆ ಬಾಲಗಂಗಾಧರ ತಿಲಕರಂದಿರ್ತಾರೆ ಕೇಸರಿ ಪತ್ರಿಕೆಯಲ್ಲಿ, ಸಿಗುನಿ ಎಲ್ಲೇ ರವಮ್ಯರ ನೀ ಸಿಕ್ಕರ ಸಿಗುನಿ, ಭಾರತವನ್ನು ಆಳದ ಆಜನ್ಮ ಸಿದ್ಧ ಹಕ್ಕ ನೀ ಸಿಗುನಿ ಅಂತ ಬಾಲಗಂಗಾಧರ ತಿಲಕರು ತಾವು ಬರೆದಂತ ಪ್ರಸಿದ್ಧವಾದ ಪತ್ರಿಕೆ ಯಾವುದಂದ್ರೆ ಕೇಸರಿ ಎಂಬ ಪತ್ರಿಕೆಯಲ್ಲಿ ಆತನಿಗೆ ಅತ್ಯಂತ ವಿಶೇಷವಾಗಿ ಸನ್ಮಾನದ ಪದಗಳನ್ನು ಬಳಕೆ ಮಾಡಿದ್ರು. ಇಲ್ಲಿ ಸರಿಯಾದಂತ ಉತ್ತರ ಯಾವುದಂದ್ರ ಎ ಮತ್ತು ಡಿ. ಅದಕ್ಕೆ ಡಿ ಆನ್ಸರ್ ಆಗ್ತದೆ. 1 ಮತ್ತು 4 ಸರಿಯಾದಂತ ಉತ್ತರ. ನೆಕ್ಸ್ಟ್ ಕ್ವಶನ್. ಕಾಲಾನುಕ್ರಮವನ್ನ ಸರಣಿ ಸಂಕೇತಗಳನ್ನು ಗುರುತಿಸಿ ಕೊಟ್ಟಿದ್ದಾನೆ. ಇಲ್ಲಿ ಮಹಾತ್ಮ ಗಾಂಧೀಜಿಯವರನ್ನ ಇಕ್ರಿಸಿದ್ದು ಕೊಲೆ 1948 ಜನವರಿ 31 ಜನವರಿ 30. ಜನವರಿ 30 ಭಾರತ ದೇಶದಲ್ಲಿ ಏನಂತ ಆಚರಣೆ ಮಾಡ್ತಾರಂದ್ರೆ ಇದನ್ನು ಹುತಾತ್ಮರ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ಮಹಾತ್ಮ ಗಾಂಧೀಜಿಯವರು ಹುಟ್ಟಿದ ದಿನ ಇದೆಯಲ್ಲ ಅಕ್ಟೋಬರ್ 2 ಅಂತಾರಾಷ್ಟ್ರೀಯ ಅಹಿಂಸಾತ್ಮಕ ದಿನ ಅಂತೇಳಿ ಆಚರಣೆ ಮಾಡಿದರೆ, ಆ ನಾಥಾರಾಮ್ ಗೋಡ್ಸೆ ಅವರು 1948 ಜನವರಿ 30 ಗಾಂಧೀಜಿಯವರನ್ನ ಹತ್ಯೆ ಮಾಡಿದ ದಿನ ಇದೆಯಲ್ಲ ಆ ದಿನವನ್ನು ಏನಂತ ಆಚರಣೆ ಮಾಡ್ತೀವಿ ಅಂದ್ರೆ ಹುತಾತ್ಮರ ದಿನ ಅಂತ ಆಚರಣೆ ಮಾಡ್ತೀವಿ. ಭಾರತವು ಗಣತಂತ್ರವಾಗಿದ್ದು 1950 ಜನವರಿ 26 ನಮ್ಮ ಪವಿತ್ರವಾಗಿರುವಂತ ಭಾರತ ದೇಶದ ಗ್ರಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಬರೆಯಲ್ಪಟ್ಟಿರ್ತಕ್ಕಂಥ ಭಾರತದ ಸಂವಿಧಾನ ಜಾರಿಗೆ ಬಂದಿದ್ದು 1950 ಜನವರಿ 26. ಆ ಜನವರಿ 26 ನಾವು ಗಣರಾಜ್ಯೋತ್ಸವ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಇನ್ನ ಭಾರತ ಸ್ವತಂತ್ರವಾಗಿದ್ದು 1947 ಆಗಸ್ಟ್ 15 ಶುಕ್ರವಾರ. ಕರೆಕ್ಟ್ ಕಾಲಾನುಕ್ರಮ ಯಾವ್ದಾಗ್ತದೆ ನೋಡಿ. ಫಸ್ಟ್ 3 ಆಗ್ತದೆ, 3 ಅದಾದ ನಂತರ 2 ಲಾಸ್ಟ್ ಆಗ್ತದೆ. ಇದೇ ಆನ್ಸರ್ ನೋಡಿ, ಡಿ ಆನ್ಸರ್ 3, 1, 2. ನೆಕ್ಸ್ಟ್ ಕ್ವಶನ್. ಕಾಂಗ್ರೆಸ್ಸಿನ ಇತಿಹಾಸದಲ್ಲಿ ಈ ಕೆಳಗಿನ ಘಟನೆಗಳು ಘಟಿಸಿದವು, ಅವುಗಳ ಕಾಲಾನುಕ್ರಮ ಸರಣಿಯನ್ನು ಗುರುತಿಸಿ ಅಂತ ಕ್ವಶನ್ ಕೊಟ್ಟಿದ್ದಾನೆ. ಲಂಡನ್ನಲ್ಲಿ ದುಂಡು ಮೇಜಿನ ಪರಿಷತ್ತು, ಸತ್ಯಾಗ್ರಹ ಚಳವಳಿ ಆರಂಭ, ಭಾರತ ಬಿಟ್ಟು ತೊಲಗಿ ಚಳವಳಿ ಆರಂಭ. ಭಾರತ ಬಿಟ್ಟು ತೊಲಗಿ ಚಳವಳಿ ನಡೆದದ್ದು 1942
ಆಗಸ್ಟ್ 8ನೇ ತಾರೀಕು 1942 ಆಗಸ್ಟ್ 8 ನಮ್ಮ ಭಾರತ ದೇಶದಲ್ಲಿ ಭಾರತ ಬಿಟ್ಟು ತೊಲಗಿ ಚಳವಳಿ ಅಂತ ಕರಿತೀವಿ. ಇದನ್ನ ಕ್ವಿಟ್ ಇಂಡಿಯಾ ಮೂವ್ಮೆಂಟ್, ಇದನ್ನ ಆಗಸ್ಟ್ ಕ್ರಾಂತಿ ಅಥವಾ ನಾಯಕರಿಲ್ಲದ ಚಳವಳಿ ಅಂತ ಕರೀತಾರೆ. ಯಾಕಂದ್ರೆ ಗಾಂಧೀಜಿಯವರನ್ನ 1942 ಆಗಸ್ಟ್ 8ರಂದು ಆ ಮುಂಬೈನ ಗೋವಳಿ ಟ್ಯಾಂಕ್ ಮೈದಾನದಲ್ಲಿ ಬ್ರಿಟಿಷರ ವಿರುದ್ಧ ಆ ಕ್ರಿಪ್ಸ್ ಆಯೋಗವನ್ನು ವಿರೋಧ ಮಾಡಿ ಹೋರಾಟವನ್ನು ಮಾಡುತ್ತಿರುವಾಗ ಬ್ರಿಟಿಷರು ಮಹಾತ್ಮ ಗಾಂಧೀಜಿಯನ್ನು ಬಂಧಿಸ್ತಾರೆ. ಆ ಸಮಯದಲ್ಲಿರುವಂಥ ವೇದಿಕೆ ಮೇಲಿರುವಂಥ ಎಲ್ಲ ನಾಯಕರನ್ನು ಕರ್ಕೊಂಡೋಗಿ ಜೈಲಿಗೆ ಹಾಕ್ತಾರೆ. ಯಾವುದೇ ನಾಯಕರು ಇರಂಗಿಲ್ಲ. ಆಗಸ್ಟ್ 9ನೇ ತಾರೀಕು ದೇಶಾದ್ಯಂತ ಹೋರಾಟ ಆರಂಭ ಆಗ್ತದ. ಆ ಉದ್ದೇಶಕ್ಕಾಗಿ ಇದನ್ನ ನಾಯಕರಿಲ್ಲದ ಚಳವಳಿ ಅಂತ ಕರಿತೀವಿ. ಭಾರತ ಬಿಟ್ಟು ತೊಲಗಿ ಎಂದು ಹೇಳಿದವರು ಯಾರು ಅಂದ್ರೆ ಅರುಣಾ ಅಸಾಫ್ ಅಲಿ. ಮಾಡು ಇಲ್ಲವೇ ಮಡಿ ಅಂತ ಹೇಳಿದವರು ಮಹಾತ್ಮ ಗಾಂಧೀಜಿಯವರು. ಸತ್ಯಾಗ್ರಹ ಚಳವಳಿ ಅಂತ ಕ್ವಶನ್ ಕೊಟ್ಟಿದ್ದಾರೆ. ಇದು ಚಂಪಾರಣ್ಯ ಚಳವಳಿ, ದೇಶದಲ್ಲಿ ನಡೆದಂತ ಮೊದಲ ಸತ್ಯಾಗ್ರಹ ಚಳವಳಿ 1917. ಇನ್ನ ಪ್ರಥಮ ದುಂಡು ಮೇಜಿನ ಸಮ್ಮೇಳನ 1930 ನವೆಂಬರ್ 12ನೇ ತಾರೀಕು. ಯಾಕಂದ್ರೆ 3 ದುಂಡು ಮೇಜಿನ ಸಮ್ಮೇಳನಗಳು ಜರುಗುತ್ತವೆ. ಆಕ್ಚುಲಿ ಮಹಾತ್ಮ ಗಾಂಧೀಜಿಯವರು 1930 ಮಾರ್ಚ್ 12ರಿಂದ ಏಪ್ರಿಲ್ 6ರವರೆಗೆ 24 ದಿನಗಳ ಕಾಲ 240 ಮೈಲು ದೂರವನ್ನು ನಡೆದು ಗಾಂಧೀಜಿಯವರು ದಂಡಿ ಉಪ್ಪಿನ ಸತ್ಯಾಗ್ರಹವನ್ನು ಮಾಡ್ತಾರೆ. ಆ ದಂಡಿ ಉಪ್ಪಿನ ಸತ್ಯಾಗ್ರಹದ ಹೋರಾಟವನ್ನು ಹೆಂಗಾರ ಮಾಡಿ ಅದನ್ನು ತಟಸ್ಥಗೊಳಿಸಬೇಕು ಅಂತೇಳಿ ಇಂಗ್ಲೆಂಡದ ಪ್ರಧಾನಿ ರಾಮ್ಸೆ ಮ್ಯಾಕ್ ಡೊನಾಲ್ಡ್ ಏನ್ ಮಾಡ್ತಾನಂದ್ರೆ ಲಾರ್ಡ್ ಇರ್ವಿನ್ ಅವರಿಗೆ ಪತ್ರ ಬರೀತಾನೆ. ಏನ್ ಪತ್ರ ಬರದ ಅಂದ್ರೆ ಹೆಂಗಾರ ಮಾಡಿ ಆ ಗಾಂಧೀಜಿಗೆ ಬೆಂಬಲ ಕೊಟ್ಟಂತ ಎಲ್ಲ ನಾಯಕರನ್ನ, ಎಲ್ಲ ಸಮುದಾಯದ ವ್ಯಕ್ತಿಗಳನ್ನ ಲಂಡನ್ನಲ್ಲಿ ಸಭೆ ಸೇರಿಸೋಣ ಅಂತಂದಾಗ ಆಯ್ತು ಅಂತ ಹೇಳಿ ಸಭೆ ಸೇರ್ತಾರೆ. ಅದನ್ನೇ ನಾವು ದುಂಡು ಮೇಜಿನ ಸಮ್ಮೇಳನಗಳು ಅಂತ ಕರಿತೀವಿ, ರೌಂಡ್ ಟೇಬಲ್ ಕಾನ್ಫರೆನ್ಸ್. ಪ್ರಥಮ ದುಂಡು ಮೇಜಿನ ಸಮ್ಮೇಳನ ನಡೆದದ್ದು 1930 ನವೆಂಬರ್ 12. ಆದರೆ ಪ್ರಥಮ ದುಂಡು ಮೇಜಿನ ಸಮ್ಮೇಳನಕ್ಕೆ ಗಾಂಧೀಜಿ ಹೋಗಂಗಿಲ್ಲ. ಪ್ರಥಮ ದುಂಡು ಮೇಜಿನ ಸಮ್ಮೇಳನದಲ್ಲಿ 89 ಜನ ಪಾಲ್ಗೊಳ್ತಾರೆ. ಪ್ರಥಮ ದುಂಡು ಮೇಜಿನ ಸಮ್ಮೇಳನದ ಅಧ್ಯಕ್ಷತೆಯನ್ನ ರಾಮ್ಸೆ ಮ್ಯಾಕ್ ಡೊನಾಲ್ಡ್ ವಹಿಸ್ಕೋತಾನೆ. ಅದರ ಉದ್ಘಾಟನೆಯನ್ನು ಮಾಡಿದವರು ಇಂಗ್ಲೆಂಡದ ರಾಜಕುಮಾರನಾಗಿರುವಂತ 5ನೇ ಜಾರ್ಜ್. ಅದಕ್ಕೆ ಪ್ರಥಮ ದುಂಡು ಮೇಜಿನ ಸಮ್ಮೇಳನವನ್ನು ಕುರಿತು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಒಂದು ಮಾತು ಹೇಳ್ತಾರೆ. ಪ್ರಥಮ ದುಂಡು ಮೇಜಿನ ಸಮ್ಮೇಳನ ವರ ಇಲ್ಲದ ಮದುವೆ ಅಂತ. ವರನೇ ಇಲ್ಲೇ ಅದನ, ವರ ಪಿಜಾಗ ಅದನ. ಯಾವ ಪಿಜಾಗ? ಆ ಮುಂಬೈದ ಅಲ್ಲೇ 1942ರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೊಂದಿಗೆ ಒಂದು ಒಪ್ಪಂದ ಮಾಡ್ಕೋತಾರೆ. ಅದನ್ನ ಪುನಃ ಒಪ್ಪಂದ ಅಂತ ಕರಿತೀವಿ. ಯರವಾಡ ಜೈಲಿನಲ್ಲಿ ಗಾಂಧೀಜಿಗೆ ಜೈಲ್ ಅಂದ್ರೆ ಅದು PG. ಹಾಗಾದ್ರೆ ಇಲ್ಲಿ ಸರಿಯಾದಂತ ಉತ್ತರ ಯಾವುದು ಅಂತಂದ್ರೆ ನೋಡಿ ಯಾವ್ದಾಗ್ತದೆ. ಫಸ್ಟ್ 2 ಅದಾವೆ. ಅದಾದ ನಂತರ 1 ಮತ್ತೆ 3 ಎಲ್ಲ ಡಿನೇ ಅದಾವಲ್ಲ ಆನ್ಸರ್. ಸುಮ್ ಡಿ ಹಾಕತ್ ಹೋಗ್ಬಿಟ್ರೆ ಮುಗಿದೋಯ್ತು. ನೆಕ್ಸ್ಟ್ ಲೋಕಮಾನ್ಯ ಯಾರು ಅಂತಂದ್ರೆ ಬಾಲಗಂಗಾಧರ ತಿಲಕ್. ಬಹಳ ಸಿಂಪಲ್ ಆಗಿರುವಂತ ಪ್ರಶ್ನೆ. ವಿನೋಬಾ ಭಾವೆ ಭಾರತ ದೇಶದಲ್ಲಿ ಮೊದಲು ಬಾರಿಗೆ ಭೂದಾನ ಚಳವಳಿಯನ್ನು ಆರಂಭ ಮಾಡಿದಂತ ಪುಣ್ಯಾತ್ಮ ಮಹಾತ್ಮ ಗಾಂಧೀಜಿ. ಜಯಪ್ರಕಾಶ್ ನಾರಾಯಣ ಅವರನ್ನ ಸಂಪೂರ್ಣ ಕ್ರಾಂತಿ ಹರಿಕಾರ ಅಂತ ಕರೀತಾರೆ. ಸಂಪೂರ್ಣ ಕ್ರಾಂತಿ ಹರಿಕಾರ ಎಂದು ಯಾರನ್ನು ಕರೆಯುತ್ತಾರಂದ್ರೆ ಜಯಪ್ರಕಾಶ್ ನಾರಾಯಣ. ಆದರೆ ಅತ್ಯಂತ ಅಪರೂಪದ ಮಹಾನ್ ವ್ಯಕ್ತಿ ಯಾರಂದ್ರೆ ಇಲ್ಲಿ ಬಾಲಗಂಗಾಧರ ತಿಲಕ್. ಅವರನ್ನ ಪ್ರೀತಿಯಿಂದ ದೇಶದ ಜನತೆ ಏನಂತ ಕರೆದ್ರಂದ್ರೆ ಇವರನ್ನ ಲೋಕಮಾನ್ಯ ಅಂತ ಕರೆದರು. ಆದರೆ ಬ್ರಿಟಿಷ್ ಇತಿಹಾಸಕಾರ, ಬ್ರಿಟಿಷ್ ಪತ್ರಕರ್ತನಾಗಿರುವಂತ ವ್ಯಾಲೆಂಟೈನ್ ಚಿರಾಲಿ ಎಂಬ ಇತಿಹಾಸಕಾರ ಬಾಲಗಂಗಾಧರ ತಿಲಕರನ್ನು ಏನಂತ ಕರೀತಾರ ಅಂತಂದ್ರೆ ಇವರನ್ನ ಅಶಾಂತಿಯ ಜನಕ ಅಂತ ಕರೀತಾರೆ. ಇದು ಕ್ವಶನ್ ಆಗೈತೆ. ಬಾಲಗಂಗಾಧರ ತಿಲಕರನ್ನ ಅಶಾಂತಿಯ ಜನಕ ಎಂದು ಕರೆದವರು ಯಾರಂದ್ರೆ ವ್ಯಾಲೆಂಟೈನ್ ಚಿರಾಲೆ. ಈ ವ್ಯಾಲೆಂಟೈನ್ ಚಿರಾಲಿ ಅವರು ಬಾಲಗಂಗಾಧರ ತಿಲಕರನ್ನ ಭಾರತ ದೇಶದಲ್ಲಿ ಅಶಾಂತಿಯ ಜನಕ ಅಂತ ಹೇಳಿ ಕರೆದರು. ಇನ್ನ ಪೂರ್ಣ ಸ್ವರಾಜ್ಯವು ಕಾಂಗ್ರೆಸ್ಸಿನ ಗುರಿ ಎಂದು ಘೋಷಿಸಿದಾಗ ಕಾಂಗ್ರೆಸ್ಸಿನ ಅಧ್ಯಕ್ಷರು ಯಾರಾಗಿದ್ರು ಅಂದ್ರೆ ಆನ್ಸರ್ ಮಾಡ್ತಿರ್ತಾವೆಲ್ಲ ಈಜಿ ಆಗಿರುವಂತ ಪ್ರಶ್ನೆ, ಜವಾಹರ್ಲಾಲ್ ನೆಹರು. ಹೌದು, 1929 ಡಿಸೆಂಬರ್ 31ರಂದು ಲಾಹೋರದಲ್ಲಿ ರಾವಿ ನದಿಯ ದಡದ ಮೇಲೆ ಪೂರ್ಣ ಸ್ವರಾಜ್ಯ ಘೋಷಣೆ ಮಾಡಿದ್ರು. ಕ್ವಶನ್ ಆಗಿದೆ, ಸ್ವರಾಜ್ಯ ಎಂಬ ಪದವನ್ನು ಮೊದಲು ಬಾರಿಗೆ ಬಳಕೆ ಮಾಡಿದವರು ಸ್ವಾಮಿ ದಯಾನಂದ ಸರಸ್ವತಿ ಅವರು. ಕಾಂಗ್ರೆಸ್ಸಿನ ಗುರಿ ಸ್ವರಾಜ್ಯ ಅಂತ ಹೇಳಿದವರು ದಾದಾಬಾಯಿ ನೌರೋಜಿ ಅವರು. ಆದರೆ 1929 ಡಿಸೆಂಬರ್ 31ರಂದು ಲಾಹೋರ್, ಆ ರಾವಿ ನದಿಯ ದಡದ ಮೇಲೆ ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಜವಾಹರ್ಲಾಲ್ ನೆಹರು ಅವರು ಏನು ಮಾಡಿದ್ರು ಅಂದ್ರೆ
ಪೂರ್ಣ ಸ್ವರಾಜ್ಯದ ಘೋಷಣೆಯನ್ನು ಕೂಗ್ತಾರೆ. ಇದರ ವಿಧೇಯಕೆಯನ್ನು ಮಂಡಿಸಿದವರು ಯಾರಂದ್ರೆ ಸುಭಾಷ್ ಚಂದ್ರ ಬೋಸರು. ಇದೇ ಕಾಂಗ್ರೆಸ್ ಅಧಿವೇಶನದಲ್ಲಿ ಮಹಾತ್ಮ ಗಾಂಧೀಜಿಯವರು ಮಧ್ಯ ಪ್ರವೇಶ ಮಾಡಿ ನನಗೊಂದಿಷ್ಟು ಮಾತಾಡಕ್ಕೆ ಅವಕಾಶ ಕೊಡ್ರಿಂದಾಗ ವೇದಿಕೆ ಮೇಲಿರುವಂತ ಸುಮಾರು ಕುಂದ್ರ ಒಂದು 5 ನಿಮಿಷ ಮಾತಾಡಕತ್ತವ್ರು. ಜವಾಹರ್ಲಾಲ್ ನೆಹರು ಮಾತಾಡಕತ್ತಾರ. ಇಲ್ರಿ ನಾವೊಂದೆರಡು ಮಾತಾಡ್ಬೇಕಂತ ಹೇಳಿ ಎದ್ದು ಅವಸರ ಮಾಡಿ ಮಹಾತ್ಮ ಗಾಂಧಿ ಎಂಟ್ರಿ ಕೊಟ್ಟು ಈ 1929 ಡಿಸೆಂಬರ್ 31ರಂದು ರಾವಿ ನದಿಯ ದಡದ ಮೇಲೆ ಗಾಂಧಿ ಏನ್ ಹೇಳ್ತಾನಂತಂದ್ರೆ, ನಾ ಮುಂದಿನ ವರ್ಷ ದೇಶದಲ್ಲಿ ಉಪ್ಪಿನ ಸತ್ಯಾಗ್ರಹವನ್ನು ಮಾಡಲಿದ್ದೇನೆ, ಕಾನೂನು ಭಂಗ ಚಳವಳಿಯನ್ನು ಮಾಡಲಿದ್ದೇನೆ. ಆ ಕಾನೂನು ಭಂಗ ಚಳವಳಿಯನ್ನು ಘೋಷಣೆ ಮಾಡಿದ್ದು ಯಾವ ಕಾಂಗ್ರೆಸ್ ಅಧಿವೇಶನ ಅಂತಂದ್ರೆ ಅದು 1929 ಡಿಸೆಂಬರ್ 31ರಂದು ಲಾಹೋರದ ರಾವಿ ನದಿಯ ದಡದ ಮೇಲೆ. ಕೆಳಗಿನ 1 ಮತ್ತು 2 ಪಟ್ಟಿಗಳನ್ನು ಹೋಲಿಸಿ ಸರಿ ಹೊಂದಾಣಿಕೆಯ ಸಂಕೇತಗಳನ್ನ ಆಯ್ಕೆ ಮಾಡಿ ಕ್ವಶನ್ ಕೊಟ್ಟಿದ್ದಾರೆ. ಅಸಹಕಾರ ಚಳವಳಿ, ಸಬರಮತಿ ಆಶ್ರಮ, ಚಂಪಾರಣ್ಯ ಸತ್ಯಾಗ್ರಹ, ನೌಕಾಲಿ. ಈ ಭಾಗಕ್ಕೆ ಬಂದಾಗ ಕೋಮು ಗಲಭೆ, ಉಪ್ಪಿನ ಸತ್ಯಾಗ್ರಹದ ಆರಂಭ, ಚೌರಿ ಚೌರ ಘಟನೆ, ಬಿಹಾರಿನ ಜಮೀನ್ದಾರರ ವಿರುದ್ಧ ಪ್ರತಿಭಟನೆ ಅಂತ ಕ್ವಶನ್ ಕೊಟ್ಟಾರೆ. ಸರಿಯಾದಂತ ಉತ್ತರ ಅಸಹಕಾರ ಚಳವಳಿ. ಅಸಹಕಾರ ಚಳವಳಿ ಎದಕ್ಕೆ ಸಂಬಂಧಪಟ್ಟಿದೆ ಅಂತಂದ್ರೆ ಚೌರಿ ಚೌರ ಘಟನೆಗೆ ಸಂಬಂಧಪಟ್ಟದ. ಸಬರಮತಿ ಆಶ್ರಮದಿಂದ ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡಿದ್ರು. ಚಂಪಾರಣ್ಯ ಸತ್ಯಾಗ್ರಹ ಅಂದ್ರೆ ಬಿಹಾರದ ಆ ಒಂದು ಬ್ರಿಟಿಷರ ವಿರುದ್ಧ ಬಿಹಾರದ ಬ್ರಿಟಿಷ್ ಬೆಂಬಲಿತ ಜಮೀನ್ದಾರರು ತೀನ್ ಕತಾಯಿ ಪದ್ಧತಿಯನ್ನು ಮಾಡ್ತಾ ಇದ್ರು. ಆ ತೀನ್ ಕತಾಯಿ ಪದ್ಧತಿಯ ವಿರುದ್ಧ ನೀಲಿ ಬೆಳೆಗಾರರ ಪರವಾಗಿ ಬಿಹಾರಿನ ಜಮೀನ್ದಾರರ ವಿರುದ್ಧ ಹೋರಾಟವನ್ನು ಮಾಡಿದಂತ ಪದ್ಧತಿ ಅದು ಚಂಪಾರಣ್ಯ. ಇನ್ನು ನೌಕಾಲಿ 1947 ಆಗಸ್ಟ್ 15ರಂದು ಭಾರತ ದೇಶಕ್ಕೆ ಸ್ವತಂತ್ರವಾದಾಗ ಮಧ್ಯರಾತ್ರಿ 12:05 ಜವಾಹರ್ಲಾಲ್ ನೆಹರು ಅವರು ಸ್ವತಂತ್ರ ಘೋಷಣೆ ಮಾಡ್ಕೋತಾರೆ. ಮಾರ್ನಿಂಗ್ ಅವರು 6 ಗಂಟೆಗೆ ಧ್ವಜಾರೋಹಣ, ಕೆಂಪು ಕೋಟೆಯಲ್ಲಿ ಧ್ವಜಾರೋಹಣ ಮಾಡುವಾಗ ಗಾಂಧಿ ಎಲ್ಲಿದ್ರು ಅಂತ ಪ್ರಶ್ನೆ ಕೇಳಿದ್ದಾರೆ. ಅದು ನೌಕಾಲಿ ಎಂಬ ಸ್ಥಳದಲ್ಲಿ ಇದ್ರು. ನೌಕಾಲಿ ಎಲ್ಲಿದೆ? ಕೆಲವರು ಹೇಳ್ತಾರೆ ಪಶ್ಚಿಮ ಬಂಗಾಳ. ಅವತ್ತು ಪಶ್ಚಿಮ ಬಂಗಾಳ, ಇವತ್ತಿನ ಬಾಂಗ್ಲಾದೇಶ್. ಆ ಬಾಂಗ್ಲಾದೇಶದ ನೌಕಾಲಿ ಎಂಬ ಸ್ಥಳದಲ್ಲಿ ಹಿಂದೂ ಮುಸಲ್ಮಾನರ ಮಧ್ಯದಲ್ಲಿ ಕೋಮು ಗಲಭೆ ನಡೆದಿತ್ತು. ಗಾಂಧಿ ಹೋಗಿ ಆ ಹಿಂದೂ ಮುಸಲ್ಮಾನರ ಮಧ್ಯದ ಕೋಮು ಗಲಭೆಯನ್ನು ಶಮನ ಮಾಡುವಂತ ಪ್ರಯತ್ನವನ್ನು ಮಾಡ್ತಾರೆ. ಇದನ್ನೇ ನಾವು ಕೋಮು ಗಲಭೆ, ಅದು ನೌಕಾಲಿ ಎಂಬ ಸ್ಥಳ. ಈ ನೌಕಾಲಿಯ ಮೂಲಕ ಗಂಗಾ ನದಿ ಏನಾಗ್ತದೆ ಅಂದ್ರೆ ಬಂಗಾಳ ಕೊಲ್ಲಿಯನ್ನು ಸೇರ್ತದೆ. ರಾಜಾರಾಮ್ ಮೋಹನ್ ರಾಯ್ ಅವರು ಈ ಕೆಳಗಿನ ಯಾವ ಅಂಶದಲ್ಲಿ ಅತ್ಯಂತ ಹೆಚ್ಚು ಕಾಳಜಿ ಹೊಂದಿದ್ರು ಅಂತ ಪ್ರಶ್ನೆಯಾಗಿದೆ. ಅವರು ಎಲ್ಲದರ ಕಾಳಜಿ ಹೊಂದಿದ್ರು, ಅದರಲ್ಲಿ ವಿಶೇಷವಾಗಿ ಸತಿ ಸಹಗಮನ ಪದ್ಧತಿ ನಿರ್ಮೂಲನೆ ಮಾಡಿದ್ರು. ಇದೇ ಇಂಪಾರ್ಟೆಂಟ್ ಆಗಿರುವಂತ ಪಾಯಿಂಟ್. ಎಲ್ಲವುಗಳನ್ನು ಹೋಗಲಾಡಿಸುವ ಪ್ರಯತ್ನವನ್ನು ಮಾಡಿದ್ರು. ಆದರೆ 1829 ಡಿಸೆಂಬರ್ 4ರಂದು 1829 ಡಿಸೆಂಬರ್ 4ರಂದು ಯಾರು ರಾಜಾರಾಮ್ ಮೋಹನ್ ರಾಯ್ ಅವರು ಲಾರ್ಡ್ ವಿಲಿಯಂ ಬೆಂಟಿಂಗನ ಸಹಾಯದಿಂದ ಏನು ಮಾಡಿದ್ರು ಅಂತಂದ್ರೆ ಭಾರತ ದೇಶದಲ್ಲಿ ಸತಿ ಸಹಗಮನ ಪದ್ಧತಿ ನಿಷೇಧ ಮಾಡ್ತಾರೆ. ಗಂಡ ಸತ್ತಾಗ ಗಂಡನ ಚಿತೆಯಲ್ಲಿ ಬಿದ್ದು ಸಾಯುವ ಪದ್ಧತಿಗೆ ಸತಿ ಸಹಗಮನ ಪದ್ಧತಿ ಅಂತ ಕರೀತಾರೆ. ನೋಡಿ, ಸಮಾಜದಲ್ಲಿ ಅತ್ಯಂತ ಅನಿಷ್ಟ ಪದ್ಧತಿ ಇತ್ತು. ಒಬ್ಬ ಹೆಣ್ಣು ಮಗಳು ತನ್ನ ಗಂಡನ ಕಳ್ಕೊಂಡಾಳೆ. ಆ ಗಂಡನ ಕಳ್ಕೊಂಡಂತ ನೋವಿನಲ್ಲಿ ಆ ಹೆಣ್ಣು ಮಗಳು ಆ ಸುಡುವಂತ ಚಿತೆಯಲ್ಲಿ ಅವಳನ್ನ ಸುಡುತ್ತಾ ಇದ್ರು. ಅವಳ ಕೇಶಮುಂಡವನ್ನು ಮಾಡ್ತಿದ್ರು. ಆ ಹತ್ತಿಯ ಬಟ್ಟೆಯ ಸೀರೆಯನ್ನು ಉಡಿಸ್ತಿದ್ರು. ಅವಳ ಸೌಂಡ್ ಯಾರಿಗೆ ಕೇಳಿಸಬಾರದು ಅಂತ ಹೇಳಿ ಸುತ್ತಲ್ಲಿ ನಿಂತು ಇಂಡಿಯನ್ ಮ್ಯೂಸಿಕ್ ಹಲಿಗೆ ಬಾರಿಸಿದ್ರು. ಟಮಟೆ ಅಂತ ಏನ್ ಕರೀತಾರಲ್ಲ, ಆ ಹಲಿಗೆ ಬಾರಿಸುವುದರ ಮೂಲಕ ಆ ಸೌಂಡ್ ಯಾರಿಗೆ ಕೇಳಬಾರದು ಅಂತ. ಸ್ವತಃ ರಾಜಾರಾಮ್ ಮೋಹನ್ ರಾಯ್ ಅವರ ಫ್ಯಾಮಿಲಿಯಲ್ಲಿ ಇಂಥ ಘಟನೆ ನಡೀತದ. ಯಾಕಂದ್ರೆ ರಾಜಾರಾಮ್ ಮೋಹನ್ ರಾಯ್ ಅವರ ಸಹೋದರ ಜಗನ್ಮೋಹನ್ ರಾಯ್ ಅವರು ಮರಣಪ್ಪಿದಾಗ ಅತ್ತಿಗೆ ಆಲೋಕ ಮಂಜರಿಯನ್ನ ಸತಿ ಸಹಗಮನ ಪದ್ಧತಿಗೆ ಒಳಪಡಿಸಿದಾಗ ಇದನ್ನು ವಿರೋಧ ಮಾಡಿ ಮನನೊಂದು ರಾಜಾರಾಮ್ ಮೋಹನ್ ರಾಯ್ ಅವರು ಏನ್ ಮಾಡಿದ್ರೆ ಈ ಒಂದು ಪದ್ಧತಿ ವಿರುದ್ಧ ಹೋರಾಟವನ್ನು ಮಾಡ್ತಾರೆ. ಸತಿ ಸಹಗಮನ ಪದ್ಧತಿ ವಿರುದ್ಧ ಹೋರಾಟವನ್ನು ಮಾಡಿದವರು ರಾಜಾರಾಮ್ ಮೋಹನ್ ರಾಯ್. ಈ ಕೆಳಗಿನ ಪಟ್ಟಿಯನ್ನ ಘಟನಾ ಕಾಲಾನುಕ್ರಮಗಳನ್ನು ಸರಿಪಡಿಸಿ ಅಂತ ಕ್ವಶನ್ ಆಗಿದೆ. ಇದು ಸಿಂಪಲ್ ಇದೆ ಕ್ವಶನ್. 2ನೇ ದುಂಡು ಮೇಜಿನ ಸಮ್ಮೇಳನ, ಖಿಲಾಫತ್ ಚಳವಳಿ, ರೌಲತ್ ಆಕ್ಟ್, ಲಕ್ನೋ ಒಪ್ಪಂದ. ಲಕ್ನೋ ಒಪ್ಪಂದ ನಡೆದ ವರ್ಷ 1916, ರೌಲತ್ ಕಾಯ್ದೆ 1919, ಖಿಲಾಫತ್ ಚಳವಳಿ 1919, 2ನೇ ದುಂಡು ಮೇಜಿನ ಸಮ್ಮೇಳನ 1931 ಸೆಪ್ಟೆಂಬರ್ ತಿಂಗಳು. ಹಾಗಾದ್ರೆ ಲಕ್ನೋ ಒಪ್ಪಂದ ಇಲ್ಲಿ 4 ಫಸ್ಟ್ ಯಾವ್ದಿದೆ ನೋಡಿ, ಇದೇ ಆನ್ಸರ್ ಆಗ್ತದೆ. 4, 3, 2, 1 ಕರೆಕ್ಟಾ? 4, 3 ಲಕ್ನೋ. ಈ ರೌಲತ್ ಕಾಯ್ದೆ ವಿಶೇಷ ಏನಂತಂದ್ರೆ ಇದನ್ನ ಕಪ್ಪು ಕಾಯ್ದೆ ಅಂತ ಕರೀತಾರೆ.
ಇದನ್ನು ಬ್ಲ್ಯಾಕ್ ಆಕ್ಟ್ ಅಂತ ಕರೀತಾರೆ. ಕಪ್ಪು ಕಾಯ್ದೆ ಅಂತ ಕರೆದವರು ಯಾರು? ಮಹಾತ್ಮ ಗಾಂಧಿ. 1919 ರೌಲತ್ ಕಾಯ್ದೆಯನ್ನು ಕಪ್ಪು ಕಾಯ್ದೆ ಅಂತ ಕರೆದವ್ರು ಯಾರಂದ್ರೆ ಮಹಾತ್ಮ ಗಾಂಧಿ. ಇದರ ವಿರುದ್ಧ ನಡೆದ ಹೋರಾಟವೇ ನಾವು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಅಂತ ಹೇಳಿ ಗುರುತಿಸ್ತೀವಿ. ಖಿಲಾಫತ್ ಚಳವಳಿ ಅಂದ್ರೆ ಏನು? ಖಿಲಾಫತ್ ಅನ್ನುವಂಥದ್ದು ಇದು ಭಾರತ ದೇಶದಲ್ಲಿ ಟರ್ಕಿ ದೇಶದ ಒಬ್ಬ ಖಲೀಫರ್, ಟರ್ಕಿ ದೇಶದ ಖಲೀಫರನಿಗೆ 1919 ವರ್ಸಲ್ಸ್ ಒಪ್ಪಂದದಲ್ಲಿ ಇಂಗ್ಲೆಂಡದ ಪ್ರಧಾನಿ ಅಮೆರಿಕದ ಅಧ್ಯಕ್ಷ FD ರೂಸ್ವೆಲ್ಟ್ ವುಡ್ರೋ ವಿಲ್ಸನ್ 14 ಅಂಶಗಳನ್ನು ಮಂಡನೆ ಮಾಡ್ತಾನೆ. ಆ 14 ಅಂಶಗಳನ್ನು ಮಂಡನೆ ಮಾಡುವಾಗ ಆ ಟರ್ಕಿಯ ಖಲೀಫರನಿಗೆ ಅವಮಾನ ಮಾಡ್ತಾರೆ. ನೀ ಈ ಟರ್ಕಿ ದೇಶ ಆಳಕ್ಕೆ ಯೋಗ್ಯ ಅಲ್ಲ, ನೀ ಒಬ್ಬ ಅಯೋಗ್ಯ ಅದಿ, ಸಿಂಹಾಸನದಿಂದ ಮೊದಲು ಕೆಳಗಿಳಿ, ಇಳಿಯೋ ಮೊದಲು ಕೆಳಗಿಳಿ ಅಂತ ಅವನಿಗೆ ಅವಮಾನ ಮಾಡಿ ಅಪಮಾನ ಮಾಡಿ ಅವನನ್ನು ಕೆಳಗಿಳಿಸ್ತಾರೆ. ಯಾವಾಗ ಟರ್ಕಿಯ ಮುಸಲ್ಮಾನನಿಗೆ ಅಥವಾ ಟರ್ಕಿಯ ಖಲೀಫರನಿಗೆ ಅಲ್ಲಿ ಅವಮಾನ ಆಗಿದೆ ಅಂತ ತಿಳ್ಕೊಂಡು ಭಾರತ ದೇಶದಲ್ಲಿ ಶೌಕತ್ ಅಲಿ ಮತ್ತು ಮೊಹಮ್ಮದ್ ಅಲಿ ಅವರು ಏನ್ ಮಾಡ್ತಾರಂದ್ರೆ ಈ ಒಂದು ಖಿಲಾಫತ್ ಚಳವಳಿಯನ್ನು ಆರಂಭ ಮಾಡ್ತಾರ. ಆ ಖಿಲಾಫತ್ ಚಳವಳಿಯನ್ನು ಆರಂಭ ಮಾಡಿದಾಗ ಇದನ್ನು ವಿರೋಧ ಮಾಡಿದ ಮೊದಲ ವ್ಯಕ್ತಿ ಯಾರಂದ್ರೆ ಮೊಹಮ್ಮದ್ ಅಲಿ ಜಿನ್ನಾ. ಮೊಹಮ್ಮದ್ ಅಲಿ ಜಿನ್ನಾ ಅಂತನ ಹುಚ್ಚುಗೊಟ್ಟಿ ಎಲ್ಲಿ ಟರ್ಕಿ ದೇಶ ಎಲ್ಲಿ ಭಾರತ ದೇಶ, ಅಲ್ಲಿಯ ಟರ್ಕಿಯ ಮುಸಲ್ಮಾನಿಗೆ ಅವಮಾನ ಐತೆ ಅಂತ ಭಾರತ ದೇಶದಲ್ಲಿ ಹೋರಾಟ ಮಾಡೋದು ಇದ್ಯಾವ ನ್ಯಾಯ ಅಂತ ತಿಳ್ಕೊಂಡು ಮೊಹಮ್ಮದ್ ಅಲಿ ಜಿನ್ನಾ ಶೌಕತ್ ಅಲಿ ಮತ್ತು ಮೊಹಮ್ಮದ್ ಅಲಿಗೆ ಅವರು ವಿರೋಧ ಮಾಡ್ತಾರ. ಆದರೆ ಮಹಾತ್ಮ ಗಾಂಧೀಜಿ ಅವರು ಖಿಲಾಫತ್ ಚಳವಳಿಯನ್ನು ಬೆಂಬಲಿಸ್ತಾರೆ. ಅಖಿಲ ಭಾರತ ಖಿಲಾಫತ್ ಚಳವಳಿಯ ಅಧ್ಯಕ್ಷರಾದವರು ಫಸ್ಟ್ ಯಾರಂದ್ರೆ ಮಹಾತ್ಮ ಗಾಂಧೀಜಿಯವರು. ಗಾಂಧಿ ಏನಂತಾನಂದ್ರೆ ಹೆಂಗಾರ ಮಾಡಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತೀವಲ್ಲ, ಅವ್ರು ಯಾರ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ, ಯಾರ ಸಲುವಾಗಿ ಹೋರಾಟ ಮಾಡ್ಲಿಕ್ಕೆ, ಆದ್ರೆ ಒಟ್ಟಾರೆಯಾಗಿ ಇವರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರಂದ್ರೆ ಆ ಶೌಕತ್ ಅಲಿ ಮತ್ತು ಮೊಹಮ್ಮದ್ ಅಲಿ ಸಪೋರ್ಟ್ ಮಾಡಲಿ ಅಂತ ಹೇಳಿ ಗಾಂಧಿ ಎಂಟ್ರಿ ಕೊಟ್ಟರು. ಅದಕ್ಕೆ ಜಿನ್ನಾ ಮತ್ತು ಮಹಾತ್ಮ ಗಾಂಧಿ ಮಧ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ಪ್ಲಿಟ್ ಆಗಿದ್ದೇ ಇದೆ. ಬಾಲಗಂಗಾಧರ ತಿಲಕರ ಮಾತನ್ನ ಜಿನ್ನಾ ಯಾವತ್ತೂ ಮೀರಲಿಲ್ಲ, ಗಾಂಧಿ ಮಾತನ್ನ ಜಿನ್ನಾ ಯಾವತ್ತೂ ಕೇಳಲಿಲ್ಲ. ನೋಟ್ ಮಾಡ್ಕೊಡ್ರಿ. ಎರಡನೇ ದುಂಡು ಮೇಜಿನ ಸಮ್ಮೇಳನ ನಡೆದದ್ದು ಯಾವಾಗಂದ್ರೆ 1931 ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಂತ ಕರಿತೀವಿ. ಎರಡನೇ ದುಂಡು ಮೇಜಿನ ಸಮ್ಮೇಳನಕ್ಕೆ ಗಾಂಧಿ ಎಂಟ್ರಿ ಕೊಡ್ತಾರೆ. ಆ ಗಾಂಧಿ ಎಂಟ್ರಿ ಕೊಟ್ಟಾಗ ಆ ಸಮಯದಲ್ಲಿ ಇಂಗ್ಲೆಂಡದ ಅಲ್ಲಿಯ ರಾಜಕೀಯ ಮುತ್ಸದ್ದಿಯಾಗಿರುವಂತ ವಿನ್ಸ್ಟನ್ ಚರ್ಚಿಲ್ ಏನಂತಾನಂದ್ರೆ ನೀ ಚೆನ್ನಾಗಿ ಡ್ರೆಸ್ ಹಾಕೊಂಬಂದ್ರ ಒಳಗ್ ಬಾ, ಇಲ್ಲಾಂದ್ರೆ ಹೊರಗಂದ್ರು. ಅವಾಗ ಗಾಂಧಿ ಅಂತಾನ ನಾ ಒಳಗ್ ಹಿಂಗೆ ಬರವನ, ಒಳಗ್ ಬಾ ಅಂದ್ರ ಬರ್ತೀನಿ ಇಲ್ಲಾಂದ್ರೆ ಹೋಗ್ತೀನಿ ಅಂತ. ಆ ಸಮಯದಲ್ಲಿ ಗಾಂಧೀಜಿ ಅವರಿಗೆ ಅರೆಬೆತ್ತಲೆಯ ಫಕೀರ ಅಂತ ಕರೆಯಲಾಯಿತು, ನೆನಪಿಡಿ, ವೆರಿ ಇಂಪಾರ್ಟೆಂಟ್. ಹಾಗಾದ್ರೆ ಎರಡನೇ ದುಂಡು ಮೇಜಿನ ಸಮ್ಮೇಳನ, ಖಿಲಾಫತ್ ಚಳವಳಿ, ರೌಲತ್ ಆಕ್ಟ್, ಲಕ್ನೋ ಒಪ್ಪಂದ 1916. ಲಕ್ನೋ ಒಪ್ಪಂದದ ವಿಶೇಷ ಏನು ಅಂತಂದ್ರೆ ಇಲ್ಲಿ ಬಾಲಗಂಗಾಧರ ತಿಲಕ್ ಆಗಿರಬಹುದು, ಸರೋಜಿನ್ ನಾಯ್ಡು ಆಗಿರಬಹುದು, ಮೊಹಮ್ಮದ್ ಅಲಿ ಜಿನ್ನಾ, ಈ 3 ಜನ ಸೇರ್ಕೊಂಡು ಏನ್ ಮಾಡಿದ್ರು ಅಂತಂದ್ರೆ ಆ ಮುಸ್ಲಿಂ ಲೀಗ್ ಮತ್ತು INC ಒಂದು ಮಾಡ್ತಾರೆ. ಮತ್ತೆ ಈ ಮಂದಗಾಮಿಗಳು ತೀವ್ರಗಾಮಿಗಳು ಏನು ಡಿವೈಡ್ ಆಗಿದ್ದಾರೋ ಅವರು ಒಂದಾಗ್ತಾರೆ. ಅದಕ್ಕೆ ಸರೋಜಿನ್ ನಾಯ್ಡು ಜಿನ್ನಾನ ಏನಂತ ಕರೀತಾಳಂದ್ರೆ ಹಿಂದೂ ಮುಸ್ಲಿಮರ ಏಕತೆಯ ಸಂಕೇತ ಅಂತ ಕರೀತಾಳೆ. ಇವೆಲ್ಲ ಕ್ವಶನ್ ಆಗಿವೆ. ಲಕ್ನೋ ಒಪ್ಪಂದ ವೆರಿ ಇಂಪಾರ್ಟೆಂಟ್. ಇತ್ತೀಚೆಗೆ PSI ಕ್ವಶನ್ ಕೇಳಿದ್ದ. 1916 ಲಕ್ನೋ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ಯಾರಾಗಿದ್ರು ಅಂಬಿಕಾ ಚರಣ್ ಮುಜುಮ್ದಾರ್, AC ಮುಜುಮ್ದಾರ್ ಅವರು ಇದರ ಅಧ್ಯಕ್ಷರಾಗಿದ್ರು. ಇಲ್ಲಿ ಯಾವ ಸರಿ ಆನ್ಸರ್ ಮಾಡ್ತಾರೆ ನೋಡಿ. ಎಸ್, ಓಕೆ, ಆನ್ಸರ್ ಮಾಡಿದ್ದಿರಲ್ಲ. ನೀಲಿ ದರ್ಪಣ ವೆರಿ ಇಂಪಾರ್ಟೆಂಟ್, ಅತ್ಯಂತ ಮುಖ್ಯವಾಗಿರುವಂತ ಪ್ರಶ್ನೆ. ನೀಲಿ ದರ್ಪಣ ದೀನಬಂಧು ಮಿತ್ರು ಅನ್ನುವಂತ ವ್ಯಕ್ತಿ ಮಿತ್ರ ಈ ಒಂದು ಗ್ರಂಥವನ್ನು ಬರೀತಾರೆ. ಬಂಕಿಂ ಚಂದ್ರ ಚಟರ್ಜಿ, ಆನಂದ್ ಮಠ್, ದಾದಾಬಾಯಿ ನವರೋಜಿ ನಿಮ್ಗೆ ಗೊತ್ತದೆ. ಪವರ್ಟಿ ಅಂಡ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ, ಸಚಿಂದ್ರ ಸನ್ಯಾಲ್ ಅವರು ಬರೆದ ಪ್ರಸಿದ್ಧವಾದ ಪತ್ರಿಕೆ ಯಾವುದು ಹೇಳಿ ನೋಡೋಣ. ಆಲ್ರೆಡಿ ಇದ್ರ ಬಗ್ಗೆ ಹೇಳಿ ನಾನು. ಯಾರು ಹೇಳ್ತೀರಿ? ಸಚಿನ್ ಸನ್ಯಾಲ್ ಅವರು ಬರೆದ ಪ್ರಸಿದ್ಧವಾದ ಪತ್ರಿಕೆ. ಆ ಪತ್ರಿಕೆಯನ್ನ ಭಾರತದ ಕ್ರಾಂತಿಕಾರಿಗಳ ಬೈಬಲ್ ಅಂತ ಕರೀತಾರೆ. ಸಚಿನ್ ಸನ್ಯಾಲ್ ಅವರು ಬರೆದಂತ ಪ್ರಸಿದ್ಧವಾದ ಪತ್ರಿಕೆ ಯಾವುದು ಅಂತಂದ್ರೆ ಬಂದಿ ಜೀವನ್. ಬಂದಿ ಜೀವನ್, ಈ ಬಂದಿ ಜೀವನ್ ಅನ್ನುವಂಥ ಪತ್ರಿಕೆಯನ್ನ ಇದನ್ನ ಕ್ರಾಂತಿಕಾರಿಗಳ ಬೈಬಲ್ ಅಂತ ಹೇಳಿ ಕರೀತಾರೆ. ವೆರಿ ಇಂಪಾರ್ಟೆಂಟ್. ಸಾಕಷ್ಟು ಜನ ಕ್ಲಾಸಿಗೆ ಅಟೆಂಡ್ ಆಗಿದ್ದೀರಿ, ಧನ್ಯವಾದಗಳು, ನಿಮ್ಗೆ ಧನ್ಯವಾದಗಳು. ಚೌರಿ ಚೌರ ಪ್ರಸಂಗದಿಂದ ದಿಢೀರ್ನೆ ಕೊನೆಯಾದ ಚಳವಳಿ ಯಾವುದು? ಪಟಪಟ ಹೇಳ್ಬಿಡ್ತೇನೆ. ಚೌರಿ ಚೌರ ಘಟನೆ ಅಂದ್ರೆ ಅಸಹಕಾರ ಚಳವಳಿ. ಅಸಹಕಾರ ಚಳವಳಿ ಚೌರಿ ಚೌರ ಘಟನೆಯಿಂದ ನಡೆದಂಥದ್ದು.
ಗಾಂಧಿ ಇರುವಿನ ಒಪ್ಪಂದವು ಗಾಂಧೀಜಿ ಸಮಕಾಲೀನಲ್ಲಿ ಬಹಳ ವಿವಾದ ಹಾಗೂ ಚರ್ಚೆಯನ್ನು ಹುಟ್ಟು ಹಾಕಿತ್ತು. ಇದಕ್ಕೆ ಕಾರಣ ಏನು ಅಂತ ಕ್ವಶನ್ ಆಗಿದೆ. ಬಹಳ ಇಂಪಾರ್ಟೆಂಟ್ ಆಗಿರುವಂತ ಪ್ರಶ್ನೆ, ಸ್ವಲ್ಪ ಗೊಂದಲ ಮೂಡುವಂತ ಪ್ರಶ್ನೆ ಇದು. ಇಲ್ಲಿ ರಾಷ್ಟ್ರೀಯತೆಯ ಪರಿಕಲ್ಪನೆಯನ್ನ ಹಾನಿಗೆ ಒಡ್ಡುವಂತೆ ರಾಜಿ ಮಾಡಿಕೊಂಡ್ರು ಅಂತ ಒಂದು ಪಾಯಿಂಟ್. ಮಹಾತ್ಮ ಗಾಂಧೀಜಿಯವರು ಪೂರ್ಣ ಸ್ವತಂತ್ರವನ್ನ ಕೇಳಲಿಲ್ಲ ಅನ್ನುವಂಥದ್ದು ಒಂದು ಪಾಯಿಂಟ್. ಇದರಲ್ಲಿ ರೈತಾಪಿ ಪಕ್ಷದ ಅಪೇಕ್ಷೆಯನ್ನ ಜವಾಹರ್ಲಾಲ್ ನೆಹರು ಅವರು ವಿರೋಧಿಸಿದರು ಅನ್ನುವಂಥ ಒಂದು ಪಾಯಿಂಟ್. ಇನ್ನು ಭಗತ್ ಸಿಂಗರ ಹಿತಾಸಕ್ತಿಯನ್ನು ಇದು ಪರಿಗಣಿಸಲಿಲ್ಲ ಅಂತೇಳಿ ಅಧಿಕೃತ ಆನ್ಸರ್ ಯಾವ್ದಂದ್ರೆ ಇದೆ. ಯಾಕಂದ್ರೆ ಗಾಂಧಿ ಇರುವಿನ ಒಪ್ಪಂದ ಆಗಿದ್ದೆ ಯಾವಾಗಂದ್ರೆ 1931 ಮಾರ್ಚ್ 5ನೇ ತಾರೀಕು. 1931 ಮಾರ್ಚ್ 5ರಂದು ಗಾಂಧಿ ಇರುವಿನ ಒಪ್ಪಂದ ಜರುಗ್ತದೆ. ಯಾಕಂದ್ರೆ ಗಾಂಧಿಯವರು 11 ಅಂಶಗಳನ್ನ ಇರುವಿನ ಮುಂದಿಡ್ತಾರೆ. ಆ 11 ಅಂಶಗಳಿಗೆ ಗಾಂಧಿ ಆ ಇರುವಿನ ಒಪ್ಪುಗಳಂಗಿಲ್ಲ. ಸುಮ್ಮ ಹೋಗೋಮರ ಏನ್ ಹಚ್ಚಿ ಅಂತ ಗಾಂಧಿ 1930ರ ಸಮಯದಲ್ಲಿ ಗಾಂಧಿ ಹೋಗಿ ಹೇಳ್ತಾನೆ ಯಾರಿಗೆ, ಇರುವಿನಿಗೆ, ನಾ ಉಪ್ಪು ತಯಾರಿಸವ ಅಂತ. ಅವಾಗ ಬ್ರಿಟಿಷರ್ ಅಂತಾರೆ ಉಪ್ಪು ತಯಾರಿಸೋಗುವಂತ. ಇಲ್ಲ ನಾನು ಒಂದು ಹಿಡಿ ಉಪ್ಪನ್ನ ತಯಾರಿಸ್ತೀನಿ ಅಂತಾನೆ. ಅವಾಗ ಬ್ರಿಟನ್ ಸರ್ಕಾರ ಅಂತದ ಹಿಡಿ ಉಪ್ಪು ತಯಾರಿಸಬೇಡ, ಒಂದು ಬಕೆಟ್ ಉಪ್ಪು ತಯಾರಿಸಿ ಹೋಗುವಂತ. ಗಾಂಧಿಗೆ ಅವಮಾನ ಮಾಡಿ ಕಳಿಸ್ಬಿಡ್ತಾರೆ. ಅವಾಗ ಗಾಂಧಿ ಇದನ್ನು ಬಹಳಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡು ಗಾಂಧಿ ದಂಡಿ ಉಪ್ಪಿನ ಸತ್ಯಾಗ್ರಹವನ್ನು ಮಾಡ್ತಾರೆ. ಅವರ ಸತ್ಯಾಗ್ರಹ ನಾನು ಹೇಳ್ತೀನಿ, ಇತಿಹಾಸ, ಆಧುನಿಕ ಭಾರತ ಇತಿಹಾಸದಲ್ಲಿ ಅತ್ಯಂತ ಮುಖ್ಯವಾಗಿರುವಂಥ ಘಟ್ಟಗಳು. ಅವರು ಪ್ರತಿದಿನದ ಹೋರಾಟ ಇಂಗ್ಲೆಂಡದ ಪತ್ರಿಕೆಗಳಲ್ಲಿ ಬರ್ತದ್ದು, ಜರ್ಮನಿ, ಜಪಾನ್ ದೇಶದ ಪತ್ರಿಕೆಗಳಲ್ಲಿ, ಅಮೆರಿಕದ ಪತ್ರಿಕೆಗಳಲ್ಲಿ ಅವರು ಹೋರಾಟ ಮಾಡಿದ ರೀತಿಗಳು ಬರ್ತಿದ್ವು ಅಂತ. ಬ್ರಿಟಿಷ್ ಸರ್ಕಾರಕ್ಕೆ ಅವಮಾನ ಆಗ್ತದೆ. ಆ 11 ಅಂಶಗಳಲ್ಲಿ ಒಂದು ಅಂಶ ಏನಂದ್ರೆ ಜನಸಾಮಾನ್ಯರು ಸೇವೆ ಮಾಡುವಂತ ಉಪ್ಪಿನ ಮೇಲೆ ಬ್ರಿಟಿಷರು ಟ್ಯಾಕ್ಸ್ ಹಾಕಿದರ ಉದ್ದೇಶಕ್ಕಾಗಿ ದಂಡಿ ಉಪ್ಪಿನ ಸತ್ಯಾಗ್ರಹವನ್ನು ಮಾಡ್ತಾರೆ. ಆ ಸಮಯದಲ್ಲಿ ಹೆಂಗಾರ ಮಾಡಿ ಗಾಂಧಿಯನ್ನ 2ನೇ ದುಂಡು ಮೇಜಿನ ಸಮ್ಮೇಳನಕ್ಕೆ ತರಬೇಕು ಅಂತ ತಿಳ್ಕೊಂಡು ಆ ರಾಮ್ಸೆ ಮ್ಯಾಕ್ ಡೊನಾಲ್ಡ್ ಏನ್ ಮಾಡ್ತಾನಂದ್ರೆ ಇರುವಿನ ಪತ್ರ ಬರೀತಾನೆ. ಇರುವಿನ ಏನ್ ಮಾಡಕತ್ತೀಯಪ್ಪ, ಒಟ್ಟ ಗಾಂಧಿಗೆ ದುಂಡು ಮೇಜಿನ ಸಮ್ಮೇಳನ ಕರ್ಕೊಂಬ ಅಂದಾಗ ಏನ್ ಮಾಡೋದು ಅಂತ ವಿಚಾರ ಮಾಡ್ತಾನೆ ಇರುವಿನ. ಅವಾಗ ಗಾಂಧಿ ಯಾರ ಮಾತು ಕೇಳ್ತಾನೆ, ಗಾಂಧಿ ಯಾರ ಮಾತು ಕೇಳ್ತಾನಂದ್ರೆ ಇಬ್ಬರು ಮುಖ್ಯವಾಗಿರುವಂತ ವ್ಯಕ್ತಿಗಳು. ಒಬ್ರು ತೇಜ್ ಬಹದ್ದೂರ್ ಸಪ್ರು, ಇನ್ನೊಬ್ಬರು MR ಜೈಕರ್. ಆ MR ಜೈಕರ್ ಹಾಗೂ ತೇಜ್ ಬಹದ್ದೂರ್ ಸಪ್ರು ಅವರ ಮಧ್ಯಸ್ಥಿಕೆಯಲ್ಲಿ 1931 ಮಾರ್ಚ್ 5ರಂದು ಗಾಂಧಿ ಇರುವಿನ ಒಪ್ಪಂದ ಆಗ್ತದ. 11 ಅಂಶಗಳಿಗೆ ಸಹಿ ಮಾಡ್ತಾನೆ. ಈ 11 ಅಂಶಗಳಲ್ಲಿ ಒಂದೇ ಒಂದು ಅಂಶವನ್ನು ಜಾರಿಗೆ ತರಂಗಿಲ್ಲ ಅವ ಗಣಮಗ ಇರುವಿನ. ಒಂದರ ತರಬೇಕಲ್ಲ, ರಾಷ್ಟ್ರೀಯ ನಾಯಕರನ್ನ ಬಿಡುಗಡೆ ಮಾಡ್ಬೇಕಂತ ಒಪ್ಪಂದದಾಗ ಅದ. ಒಪ್ಪಂದ ಆದ ಕೇವಲ 18ನೇ ದಿನಕ್ಕೆ ಭಗತ್ ಸಿಂಗ್, ರಾಜಗುರು, ಸುಖದೇವರನ್ನ ಗಲ್ಲಿಗೇರಿಸ್ಬಿಟ್ರು. ಭಗತ್ ಸಿಂಗ್, ರಾಜಗುರು, ಸುಖದೇವರನ್ನ ಗಲ್ಲಿಗೇರಿಸ್ತಾರೆ 1931 ಮಾರ್ಚ್ 23ನೇ ತಾರೀಕು. 1931 ಮಾರ್ಚ್ 23ರಂದು ಆ ಲಾಹೋರದ ಬ್ಯಾಸ್ಟಲ್ ಜೈಲಿಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಏನ್ ಮಾಡಿದ್ರು ಅಂತಂದ್ರೆ ಭಗತ್ ಸಿಂಗ್, ರಾಜಗುರು, ಸುಖದೇವರನ್ನ ಗಲ್ಲಿಗೇರಿಸ್ತಾರೆ. ಅವರ ಶವಗಳನ್ನ ಮನೆಗೆ ಕೊಡಂಗಿಲ್ಲ. ಆ ಶವಗಳನ್ನ ಸಾಗಿಸ್ಬೇಕಾದ್ರೆ ಶವದ ಭಾಗಗಳನ್ನ ಕತ್ತರಿಸ್ತಾರೆ, ದೇಹದ ಭಾಗಗಳನ್ನ ಕತ್ತರಿಸ್ತಾರೆ. ಕತ್ತರಿಸಿ ಆ ಭಾರತ ಹಾಗೂ ಪಾಕಿಸ್ತಾನದ ಬಾರ್ಡರ್ ಸಟ್ಲೇಜ್ ನದಿಯ ದಡದ ಮೇಲೆ ಹುಸೈನ್ ವಾಲಾ ಎಂಬ ಸ್ಥಳದಲ್ಲಿ ಆ ಶವಗಳನ್ನು ಸುಡುತ್ತಾರೆ. ಸುಟ್ಟ ಬೂದಿ ಕೂಡ ಮನೆ ಕೊಡಂಗಿಲ್ಲ ಅಂತ. ಬಹುಶಃ ಆ 3 ಜನರ ಸಾವನ್ನ ಕಂಡು ಸಾಕಷ್ಟು ಸುಭಾಷ್ ಚಂದ್ರ ಬೋಸ್ ಅವರು ಒಂದು ಮಾತು ಹೇಳ್ತಾರೆ, ಗಾಂಧಿ ಇರುವಿನ ಒಪ್ಪಂದದ ಮೂಲಕ ಗಾಂಧಿ ಭಾರತ ದೇಶವನ್ನ ಲಂಡನ್, ಇಂಗ್ಲೆಂಡ್ ದೇಶಕ್ಕೆ ಮಾರಿಬಿಟ್ರು ಅಂತ ಒಂದು ಪಾಯಿಂಟ್. ಇನ್ನೊಂದು ಅತ್ಯಂತ ಮುಖ್ಯವಾಗಿರುವಂತ ಅಂಶ ಏನು ಅಂತಂದ್ರೆ ಇಲ್ಲಿ ಗಾಂಧಿಗೆ ಹೋಗಿ ಪ್ರಶ್ನೆ ಮಾಡ್ತಾರೆ ಪತ್ರಕರ್ತರು, ಏನ್ರಿ ಭಗತ್ ಸಿಂಗ್, ರಾಜಗುರು, ಸುಖದೇವರನ್ನು ಉಳಿಸಬಹುದಿತ್ತಲ್ಲ ಅಂದಾಗ ಗಾಂಧಿ ಹೇಳ್ತಾರೆ, ಇಲ್ಲ ಅವರು ದಾರಿ ತಪ್ಪಿದ ನಾಯಕರು ಅಂತ. UPSC ಕ್ವಶನ್ ಇದು. ಅವರನ್ನು ದಾರಿ ತಪ್ಪಿದ ನಾಯಕರು ಅಂತ ಗಾಂಧಿ ಹೇಳ್ತಾನೆ. ತನ್ನ ದಾರಿ ಏನು ಸುದ್ದಿತ್ತು ಪುಣ್ಯಾತ್ಮಂದು ಎದ್ದಿಲ್ ಮಸಿ ಬುದ್ಧಿ ಹೇಳಿತಂತ. ಎಸ್, ಒಟ್ಟಾರೆಯಾಗಿ ಗಾಂಧಿ ಇರುವಿನ ಒಪ್ಪಂದದ ಒಂದು ಅಂಶ ಏನು ಅಂತಂದ್ರೆ ಭಗತ್ ಸಿಂಗ್ ಹಿತಾಸಕ್ತಿಯನ್ನ ಇದು ಪರಿಗಣಿಸಲಿಲ್ಲ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಆಗಿರುವಂತ ಪಾಯಿಂಟ್. ಹಾಗಾದ್ರೆ ಭಗತ್ ಸಿಂಗ್, ರಾಜಗುರು, ಸುಖದೇವರ ಸಾವಿನ ನಂತರ ಸುಮಾರು 63 ದಿನಗಳ ಕಾಲ ಉಪವಾಸವನ್ನು ಮಾಡಿ ಮರಣ ಅಪ್ಪಿರತಕ್ಕಂಥ ಕ್ರಾಂತಿಕಾರಿ ಯಾರಂದ್ರೆ ಜಿತಿನ್ ದಾಸ್. ವೆರಿ ಇಂಪಾರ್ಟೆಂಟ್. ಸುದೀರ್ಘ ದಿನಗಳ ಕಾಲ ಉಪವಾಸವನ್ನು ಮಾಡಿ ಮರಣ ಅಪ್ಪಿದಂತ ಕ್ರಾಂತಿಕಾರಿ ಯಾರಂತ ಕ್ವಶನ್ ಕೇಳಿದ್ದಾರೆ. ಅದು ಜಿತಿನ್ ದಾಸ್. ಸರಿಯಾದಂತ ಉತ್ತರ. ಯಾವ ಕಾರಣಕ್ಕಾಗಿ ಗಾಂಧೀಜಿಯವರು ಚಂಪಾರಣ್ಯ ಸತ್ಯಾಗ್ರಹವನ್ನು ಸಂಘಟನೆ ಮಾಡಿದ್ರು ಅಂತ ಕ್ವಶನ್ ಕೇಳಿದ್ದಾರೆ. ಆಲ್ರೆಡಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೇವೆ. ಜಮೀನ್ದಾರರ ಹಿಂಸೆ ವಿರುದ್ಧ ಪ್ರತಿಭಟನೆ ತೋರಿಸಲು. ರೌಲತ್ ಆಕ್ಟ್, ಜಲಿಯನ್ ವಾಲಾ ಬಾಗ್, ಜನರಲ್ ದೇಶ ಇದೆ ರೈಟ್ ಆನ್ಸರ್ ಎ. ಯಾಕಂದ್ರೆ ಸುಡ್ಗಾಡ್ ಅವರು ಒಂದು ಆಕ್ಟ್ ಜಾರಿಗೆ ತಂದಿದ್ರು ಚಂಪಾರಣ್ಯದಲ್ಲಿ. ಕ್ವಶನ್ ಕೇಳಿದ್ದಾರೆ, ಭಾರತ ದೇಶಕ್ಕೆ ಗಾಂಧೀಜಿಯವರು ಫಸ್ಟ್ ಬಂದಾಗ ಅವರು ನಮ್ಮ ದೇಶದಲ್ಲಿ ಮಾಡಿದ ಮೊದಲ ಹೋರಾಟ ಯಾವುದಂದ್ರ ಚಂಪಾರಣ್ಯ ಸತ್ಯಾಗ್ರಹ ಅಂತ ಗುರುತಿಸ್ತೀವಿ.
ಗಾಂಧೀಜಿಯವರು ಭಾರತ ದೇಶದಲ್ಲಿ ಮಾಡಿದ ಮೊಟ್ಟ ಮೊದಲ ಹೋರಾಟ ಅಂದ್ರೆ ಚಂಪಾರಣ್ಯ ಹೋರಾಟ. ಆ ಚಂಪಾರಣ್ಯ ಹೋರಾಟ 1917ರಲ್ಲಿ ಹೋರಾಟವನ್ನು ಮಾಡ್ತಾರೆ. ಅದು ಎಲ್ಲಿ? ಬಿಹಾರ್ ರಾಜ್ಯದಲ್ಲಿ. ಯಾವುದರ ವಿರುದ್ಧ ಅಂದ್ರ ತೀನ್ ಕತಾಯಿ ಪದ್ಧತಿ ವಿರುದ್ಧ. ತೀನ್ ಕತಾಯಿ ಪದ್ಧತಿ ವಿರುದ್ಧ 1917ರಲ್ಲಿ ಮಹಾತ್ಮ ಗಾಂಧೀಜಿಯವರು, ಏನ್ ಸರ್ ತೀನ್ ಕತಾಯಿ ಪದ್ಧತಿ ಅಂದ್ರೆ ಏನು? 3/20 ಒಟ್ಟು ಭೂ ಪ್ರದೇಶದಲ್ಲಿ 3/20% ಭೂಮಿಯಲ್ಲಿ ನೀಲಿ ಬೆಳೆಯನ್ನ ಕಡ್ಡಾಯವಾಗಿ ಬೆಳೆಯಲೇಬೇಕು. 3/20 ಅಂದ್ರೆ ಎಷ್ಟು ಪರ್ಸೆಂಟ್? ಯಾವುದೇ ಒಂದು ಭಿನ್ನ ರಾಶಿಗೆ 100ರಿಂದ ಗುಣಾಕಾರ ಮಾಡಿದಾಗ ಕಡ್ತ ಹೊಡಿಬೇಕದು. 21 25 5 3 15% ನೋಡಿ. ಆರ್ಟ್ಸ್ ವಿಭಾಗದ ವಿದ್ಯಾರ್ಥಿಗಳು ಹೆಂಗ್ ಕಡ್ತ ಹೊಡಿತೀವಿ? 15% ಅಂದ್ರೆ ಒಟ್ಟು 100 ಎಕರೆ ಭೂಮಿ ಇತ್ತಂದ್ರೆ ಆ 100 ಎಕರೆ ಭೂಮಿಯಲ್ಲಿ 15% ಭೂಮಿಯಲ್ಲಿ ನೀಲಿ ಬೆಳೆಯನ್ನ ಕಡ್ಡಾಯವಾಗಿ ಬೆಳೆಯಲೇಬೇಕು. ಇದನ್ನೇ ಏನಂತ ಕರೀತಾರೆ ಅಂದ್ರೆ ತೀನ್ ಕತಾಯಿ ಪದ್ಧತಿ ಅಂತ ಕರೀತಾರೆ. ಹಾಗಾದ್ರೆ ಈ ತೀನ್ ಕತಾಯಿ ಪದ್ಧತಿಯ ವಿರುದ್ಧ ಗಾಂಧೀಜಿ ಹೋರಾಟ ಮಾಡ್ತಾರೆ. ಇದನ್ನೇ ನಾವು ಚಂಪಾರಣ್ಯ ಹೋರಾಟ ಅಂತ ಕರಿತೀವಿ. ಗಾಂಧಿ ಭಾರತ ದೇಶದಲ್ಲಿ ಮಾಡಿದಂತ ಮೊಟ್ಟ ಮೊದಲ ಕಾನೂನು ಭಂಗ ಚಳವಳಿ ಯಾವುದಂತ ಕ್ವಶನ್ ಕೇಳಿದ್ದಾರೆ. ಅದು ಈ ಒಂದು ಚಂಪಾರಣ್ಯ ಹೋರಾಟ ಅಥವಾ ತೀನ್ ಕತಾಯಿ ಪದ್ಧತಿ ವಿರುದ್ಧ ಮಾಡಿದಂತ ಹೋರಾಟ. ಅಲ್ಲಿ ಜಮೀನ್ದಾರರ ವಿರುದ್ಧ ಮಾಡಿದಂತ ಹೋರಾಟ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ 1919 ಎಕ್ಸ್ಪ್ಲೇನ್ ಮಾಡ್ತೇನೆ ಆಮೇಲೆ ಇದ್ರ ಬಗ್ಗೆ. ಕಾಂಗ್ರೆಸ್ ಅಧಿವೇಶನಕ್ಕೆ ದಾದಾಬಾಯಿ ನವರೋಜಿ ಅವರು ಅಧ್ಯಕ್ಷರಾಗಿದ್ದು 1886 ಫಸ್ಟ್ ಟೈಮ್. ಲೋಕಮಾನ್ಯ ಬಾಲಗಂಗಾಧರ ತಿಲಕರನ್ನ ಮಾಂಡೇಲಿ ಜಿಲ್ಲೆಗೆ 1908ರಲ್ಲಿ ಅವರನ್ನು ಹಾಕಲಾಯಿತು. ಇಲ್ಲ ಸಲ್ಲದ ಆರೋಪಗಳನ್ನು ಹಾಕಿ ಅವರನ್ನ ಜೈಲಿಗೆ ಕಳಿಸಲಾಯಿತು. ಇಲ್ಲಿ ನೋಡಿ ಅನುಕ್ರಮವಾಗಿ ಯಾವ್ದು ಫಸ್ಟ್ ಆಗ್ತದ ಅಂತ ಹೇಳಿ. ಫಸ್ಟ್ ಇದು ಆಗ್ತದ. ಎರಡು ಒಂದೇ ಆನ್ಸರ್ ಇದೆ, ಇದೇ ರೈಟ್ ಆನ್ಸರ್ ಆಗ್ತದೆ ನೋಡಿ. ಓಕೆ, ಸಾಕಷ್ಟು. ಎಷ್ಟು ಕ್ವಶನ್ ಏನು ಸುದ್ದಿವು. ಓಕೆ ಸ್ನೇಹಿತರೆ, ನಾನು ಕಳೆದ ಕ್ಲಾಸ್ನಲ್ಲಿ ಯಾವುದರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೆ ಹೇಳ್ರಿ ನೋಡಮ್. ಒಬ್ರು ಯಾರು SMS ಹಾಕ್ರಿ. ಯಾವ ಕೈಲ ಒಂದನವ ಬೇರೆ ಇದೇ ಮಾಡ್ರಿ. ಅಲ್ಲೆಲ್ಲಿ ಕೈಲ ಒಂದು ಬರ್ತದ. ಒಳಗೆ ಬೆಂಕಿ ಅದ ಒಂದೊಂದು ನಿದ್ದಿಗಣ್ಣಾಗ ಒಂದು ಹೋಗದು ಸುಮ್ ಕೂತು ಬಿಡದ ಕಡೆ. ಸಾವಿರದ 1907ರ ಸೂರತ್ ಕಾಂಗ್ರೆಸ್ ಅಧಿವೇಶನದ ಬಗ್ಗೆ ಹೇಳಿದ್ದೆ ನಿಮಗೆ. ಸೂರತ್ ಕಾಂಗ್ರೆಸ್ ಅಧಿವೇಶನ ಯಾವ ನದಿಯ ದಡದ ಮೇಲೆ ಅಂತಂದ್ರೆ ತಪತಿ ನದಿಯ ದಡದ ಮೇಲೆ. ಕಾಂಗ್ರೆಸ್ ಅಧಿವೇಶನಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೆ ಹಿಂದಿನ ಕ್ಲಾಸ್ನಲ್ಲಿ. ಹಿಂದಿನ ಕ್ಲಾಸ್ ಓಪನ್ ಮಾಡಿ ಸಾಕಷ್ಟು ಜನ ನೋಟ್ಸ್ ಮಾಡ್ಕೊಂಡಿದ್ದೀರಿ. 1907 ಸೂರತ್ ಕಾಂಗ್ರೆಸ್ ಅಧಿವೇಶನ. ಗುಜರಾತ್ ರಾಜ್ಯದ ತಪತಿ ನದಿಯ ದಡದ ಮೇಲೆ ಸೂರತ್ ಅನ್ನ ವಜ್ರದ ನಗರ ಅಂತ ಕರೀತಾರೆ. ಆಕ್ಚುಲಿ ಆ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ಯಾರಾಗಬೇಕಂದ್ರೆ ಬಾಲಗಂಗಾಧರ ತಿಲಕರಾಗಬೇಕಾಗಿತ್ತು. ಅವಕಾಶ ಕೊಡಲಿಲ್ಲ. ಇಲ್ಲಿ ರಾಸ್ ಬಿಹಾರಿ ಘೋಷರು ಅಧ್ಯಕ್ಷರಾಗ್ತಾರೆ. ರಾಸ್ ಬಿಹಾರಿ ಘೋಷರು ಅಧ್ಯಕ್ಷರಾದರು. ಮಂದಗಾಮಿಗಳು ಹಾಗೂ ತೀವ್ರಗಾಮಿಗಳ ಮಧ್ಯೆ ಬಂಗಾಳ ವಿಭಜನೆಯ ಕುರಿತು ಚರ್ಚೆಗಳು ಆರಂಭವಾದಾಗ ಬಂಗಾಳ ವಿಭಜನೆಯ ಹೋರಾಟವನ್ನ ಕೇವಲ ಬಂಗಾಳಕ್ಕೆ ಮಾತ್ರ ಸೀಮಿತ ಆಗಲಿ ಅಂತ ಮಂದಗಾಮಿಗಳು. ತೀವ್ರಗಾಮಿಗಳಂದ್ರು ಯಾಕಂದ್ರೆ ಅವರು ನಾವು ದೇಶಾದ್ಯಂತ ಹೋರಾಟ ಮಾಡೋರೆ, ಹಂಗೆ ಬ್ಯಾಡ್ರಿ ಅಂತ ಮಂದಗಾಮಿಗಳು, ಇಲ್ರಿ ಅಂತ ತೀವ್ರಗಾಮಿಗಳು. ನಮ್ಮವ್ರ ಇತಿಹಾಸ ಪುಟದಲ್ಲಿ ಬರೀ ಇದೇ ಮಾಡಿದ್ರು. ನಮ್ಮ ಎಂದೂ ಒಂದಾಗಲಿಲ್ಲ. ಭಾರತ ದೇಶದ ಇತಿಹಾಸದ ಪುಟದಲ್ಲಿ ನೋಡ್ರಿ ನೂರಾರು ಘಟನೆಗಳ ತೆಗೆದುಕೊಳ್ರಿ ನೀವು. ಗಜನಿ ಭಾರತ ದೇಶದ ಮೇಲೆ 17 ಬಾರಿ ದಾಳಿ ಮಾಡಿದ. 17 ಬಾರಿ ಗಜನಿ ಭಾರತ ದೇಶದ ಮೇಲೆ ದಾಳಿ ಮಾಡಿದಂತ ಸಮಯದಲ್ಲಿ ಆತನ 16ನೇ ದಾಳಿ ಯಾವುದು? ಸೌರಾಷ್ಟ್ರದ ಸೋಮನಾಥನ. ಮಧ್ಯಯುಗನ. ಇದು ಮುಗಿದ ತಕ್ಷಣ ಮಧ್ಯಯುಗನ ಭಾರತ ಇತಿಹಾಸ ಪ್ರಾರಂಭ ಮಾಡ್ತೇನೆ. ಗಜನಿ ಭಾರತ ದೇಶದ ಸಂಪತ್ತನ್ನ ಕೊಳ್ಳೆ ಹೊಡಿಬೇಕು. ಭಾರತದಲ್ಲಿರುವಂತಹ ಹಣವನ್ನ, ಬಂಗಾರವನ್ನ, ಮುತ್ತು ರತ್ನಗಳನ್ನ ಕೊಳ್ಳೆ ಹೊಡಿಬೇಕು ಅಂತ ಹೇಳಿ ಅಲ್ ಬೇರೂನಿ ಅನ್ನುವಂಥ ವ್ಯಕ್ತಿ, ಫಾದರ್ ಆಫ್ ಇಂಡಾಲಜಿ ಅಂತ ಕರೀತಾರ ಆತನನ್ನು. ಭಾರತ ದೇಶವನ್ನು ಕುರಿತು ಮೊಟ್ಟ ಮೊದಲ ಬಾರಿಗೆ ನಕ್ಷೆಯನ್ನು ರಚನೆ ಮಾಡಿ ಭಾರತವನ್ನ ಜಿಯೋಗ್ರಫಿಕಲ್ ಆಗಿ ಅಧ್ಯಯನ ಮಾಡಿದಂಥ ವ್ಯಕ್ತಿ ಅಲ್ ಬೇರೂನಿ. ಪೂರ್ವದ ಹೋಮರ್ ಅಂತ ಕರೀತಾರೆ. ಯಾರು? ಫಿರೋದೋಶಿ. ಪರದೇಶಿ ಅಲ್ಲ, ಫಿರೋದೋಶಿ. ಅವನ ಆಸ್ಥಾನದ ಕವಿ ಆತ. ಪೂರ್ವದ ಹೋಮರ್
ಆ ಗಜನಿ ಭಾರತ ದೇಶಕ್ಕೆ ಎಂಟ್ರಿ ಕೊಟ್ಟಾಗ ಆತನ 16ನೇ ದಾಳಿ 1026-27 ಸಮಯದಲ್ಲಿ ಆತನ ಸೈನ್ಯದ ಗಾತ್ರ ಎಷ್ಟಿತ್ತು? ಬರೀ 5,000 ಸೈನ್ಯ ಇತ್ತು. 5,000 ಸೈನ್ಯ. ಆ 5,000 ಸೈನ್ಯ, ಆ ಸೈನ್ಯದ ನಾಯಕತ್ವ ವಹಿಸಿಕೊಂಡಂತ ಗಜನಿ ಎಷ್ಟು ಸುಂದರವಾದಂತ ದೇವಾಲಯ ಸೌರಾಷ್ಟ್ರ ಸೋಮನಾಥ ದೇವಾಲಯ ಅಂದ್ರೆ ಅತ್ಯಂತ ವೈಭವಪೂರಿತವಾಗಿರುವಂತ ದೇವಾಲಯ ಅದು. ಆ ದೇವಾಲಯದ ಮೇಲೆ ಹೆಂಗಿತ್ತು ದೇವಾಲಯ ಅಂತಂದ್ರೆ ಕಂಬಗಳು ಬಂಗಾರದ ಕಂಬಗಳು, 2,000 kg ತೂಕದ ಗಂಟೆ, ಪ್ರತಿನಿತ್ಯ ಗಂಗಾ ನದಿಯ ನೀರನ್ನ, ಮತ್ತೆ ಯಮುನಾ ನದಿಯ ನೀರನ್ನ, ಮತ್ತೆ ಆ ಒಂದು ನರ್ಮದಾ ನದಿಯ ನೀರನ್ನ, ಮತ್ತೆ ಅಲ್ಲಿ ತಪತಿ ನದಿಯ ನೀರನ್ನ, ಪಂಚ ನದಿಗಳ ನೀರನ್ನ ಮಿಶ್ರಣ ಮಾಡಿ 3 ಹೊತ್ತು ಪೂಜೆ ಮಾಡ್ತಿದ್ರು. ಆ 3 ಹೊತ್ತು ಪೂಜೆ ಮಾಡೋರು ಯಾರು? 3,000 ಅರ್ಚಕರು. 5,000 ಸೈನ್ಯ ದೇವಾಲಯವನ್ನು ಪ್ರವೇಶ ಮಾಡುವಾಗ ಎಷ್ಟು ಜನ ನಿಂತು ನೋಡ್ತಿದ್ರಂದ್ರ ಸುಮಾರು 50,000 ಜನ ನಿಂತು ನೋಡ್ತಿದ್ರಂತ. 50,000 ಜನ ಯಾಕೆ ನಿಂತು ನೋಡ್ತಿದ್ರಂದ್ರೆ 50,000 ಜನರಲ್ಲಿ 90% ಜನರು ಅದಕ್ಕೆ ನೀವು ಈಸಿಯಾಗಿ ನುಗ್ಗಿದ್ರು. ಅವರು ಆ ದೇವಾಲಯವನ್ನು ಹೊಡೆದ್ರು. ಅಲ್ಲಿರುವಂತ ಒಂದೇ ಭೀಮದೇವ್ ಏನು ಮಾಡ್ಬೇಕು ನಾವು? ರಾಜ ಒಂದೇ ಭೀಮದೇವ ಏನೂ ಮಾಡಕ್ಕಾಗಲಿಲ್ಲ. ಕ್ವಶನ್ ಆಗ್ಯಾವೆಲ್ಲ ಇವು. ಗಜನಿ 16ನೇ ದಾಳಿಯನ್ನ ಮಾಡಿದಾಗ ದಾಳಿಯನ್ನು ತಡೆಗಟ್ಟಲು ಬಂದಂತ ಸೋಲಂಕಿಯ ದೊರೆ ಯಾರಂದ್ರೆ ಒಂದೇ ಭೀಮದೇವ. ಅಲ್ಲಿಯ ಬಂಗಾರ ಮುತ್ತು ರತ್ನಗಳು ತೆಗೆದುಕೊಂಡು ಹೋಗುವಂತ ಸಮಯದಲ್ಲಿ ನಮ್ಮ 50,000 ಜನ ಪ್ರೇಕ್ಷಕರ ರೀತಿಯಲ್ಲಿ ನಿಂತರು. ಯಾರೂ ದೇವಸ್ಥಾನವನ್ನು ಪ್ರವೇಶ ಮಾಡಲಿಲ್ಲ. ಯಾಕೆ? ಆ ಸಮಯದಲ್ಲಿ ಆ ಸಂದರ್ಭ ಹಂಗಿತ್ತು. ದೇವಸ್ಥಾನವನ್ನು ಪ್ರವೇಶ ಮಾಡಿದರೆ ದೇವಸ್ಥಾನ ಅಪವಿತ್ರವಾಗುತ್ತದೆ ಅನ್ನುವಂಥ ಭಾವ ಇವತ್ತಿನ ಸಮಾಜದಲ್ಲಿ ನಾವು ಇದನ್ನು ನೋಡ್ತೀವಿ. ಇದೊಂದು ಅನಿಷ್ಟ ಪದ್ಧತಿ, ನಮ್ಮ ಸಮಾಜಕ್ಕೆ ಅಂಟಿಕೊಂಡಂತ ಅತ್ಯಂತ ದೊಡ್ಡ ಶಾಪ ಇದು. ಅದಕ್ಕೆ ನಾವೊಂದು ಆಗಲ್ಲ. ತಗೊಂಡು ಹೋಗುವ ಸಮಯದಲ್ಲಿ ಆತ ಬಂಗಾರಗಳನ್ನು ಚೆಲ್ತಿದ್ನಂತ. ಬಂಗಾರ ಚೆಲ್ಲುವ ಸಮಯದಲ್ಲಿ ಆ ಬಂಗಾರದ ನಾಣ್ಯಗಳನ್ನ ನಮ್ಮವ್ರು ಆಯ್ಕೋತಿದ್ರು. ನಮ್ಮವ್ರು ಆ ಬಂಗಾರದ ನಾಣ್ಯಗಳನ್ನು ತೋತಿದ್ರು. ಮತ್ತೆ ಅವ್ನು ಹೇಳ್ತಿದ್ರು, ಬಾ 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 ಅಂತ ಕರಿತಿದ್ರು. ಅವ್ನು ಬಾರೋ ನೀನು ಕೋಡಿ ಬಾ ದಾಳಿ ಮಾಡು ಅಂತ. ಹಿಂಗಾಗಿ ದೇಶ ಸತ್ಯನಾಶ ಆಯ್ತು. ಇರ್ಲಿ. 1907 ಮಧ್ಯಯುಗೀನ ಭಾರತ ಇತಿಹಾಸ ಹೇಳುವಾಗ ಇವ್ರ ಬಗ್ಗೆ ಬಹಳ ಚೆನ್ನಾಗಿ ಹೇಳ್ತೇನೆ ನಿಮಗೆ. 1907 ಸೂರತ್ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷ ಸ್ಥಾನವನ್ನ ರಾಸ್ ಬಿಹಾರಿ ಬೋಸ್ ಅವರು ಅಧ್ಯಕ್ಷ ಸ್ಥಾನ ಅಲಂಕಾರ ಮಾಡ್ತಾರೆ. ಮಂದಗಾಮಿಗಳಂದ್ರು ಬಂಗಾಳ ವಿಭಜನೆ ಘಟನೆ ಕೇವಲ ಬಂಗಾಳಕ್ಕೆ ಮಾತ್ರ ಸೀಮಿತ ಆಗಲಿ ಅಂತ. ಆದ್ರೆ ತೀವ್ರಗಾಮಿಗಳಂದ್ರು ಇಲ್ಲ, ಇದು ದೇಶಾದ್ಯಂತ ಹೋರಾಟ ನಡಿಬೇಕು, ರಾಷ್ಟ್ರಾದ್ಯಂತ ಹೋರಾಟ ನಡಿಬೇಕು. ನಾವು ದೇಶದ ಮೂಲೆ ಮೂಲೆಗಳಲ್ಲಿ ಹೋರಾಟ ಮಾಡ್ತೀವಿ. ಬಾಲಗಂಗಾಧರ ತಿಲಕರು ಪ್ರಶ್ನೆ ಮಾಡ್ತಾರೆ. ದಾದಾಬಾಯಿ ನವರೋಜಿ ಅವರು ಕೇಳ್ತಾರೆ, 1906 ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ಕಾಂಗ್ರೆಸ್ಸಿನ ಗುರಿ ಸ್ವರಾಜ್ಯ ಅಂತ ಹೇಳಿಲ್ಲಪ್ಪ, ನನಗೆ ಹೇಳು ಹಂಗಂದ್ರೆ ಏನು? ಐ ವಾಂಟ್ ಮೀನಿಂಗ್ ಆಫ್ ಸ್ವರಾಜ್ ಹೇಳ ಅಂದೆ ಅದನ್ನು. ಅವಾಗ ದಾದಾಬಾಯಿ ನವರೋಜಿ ಸುಮ್ ಕುಂದ್ರು, ಹೇಳ್ತೀನಿ ಆಮೇಲೆ ಅಂತ. ಆ ಸಮಯದಲ್ಲಿ ಸುಮ್ ಕುಂದ್ರಲಿಲ್ಲ. ಅವರಿವರ ಮಧ್ಯದಲ್ಲಿ ವಾಗ್ವಾದ ನಡೀತು. ಕುರ್ಚಿಗಳ ತೂರಾಟ, ಮೆಟ್ಟಗಳ ಹಾರಾಟ, ಇಬ್ಬರ ಮೇಲೆ ಚಪ್ಪಲಿಗಳನ್ನು ಎಸೆಯಲಾಯಿತು. ಸುರೇಂದ್ರನಾಥ್ ಬ್ಯಾನರ್ಜಿ ಮತ್ತು ಫಿರೋಜ್ ಶಾ ಮೆಹ್ತಾ. ಕ್ವಶನ್ ಆಗಿದೆ ಇದು. ಸುರೇಂದ್ರನಾಥ್ ಬ್ಯಾನರ್ಜಿ ಹಾಗೂ ಫಿರೋಜ್ ಶಾ ಮೆಹ್ತಾ ಅವರ ಮೇಲೆ ಅನಾಮಿಕ ವ್ಯಕ್ತಿಗಳು ಚಪ್ಪಲಿಗಳನ್ನು ಎಸೆದರು. ಆದ್ದರಿಂದ ಇದನ್ನ ಸೂರತ್ ಮಹಾ ಒಡಕು ಅಂತ ಕರಿತೀವಿ. 1907 ಸೂರತ್ ಮಹಾ ಒಡಕು ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಯಪ್ಪ ಇನ್ನೂ ಕ್ವಶನ್ ಅದ ಬ್ಯಾಡ. 1911 ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನ. 1911 ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನ ವೆರಿ ಇಂಪಾರ್ಟೆಂಟ್. ಈ 1911 ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷ ಸ್ಥಾನವನ್ನು ಯಾರು ಅಲಂಕಾರ ಮಾಡಿದ್ರು? ಬಿ ಎನ್ ದರ್ ಅಂದ್ರು ಒಂದೇ, ಬಿಷನ್ ನಾರಾಯಣ್ ದರ್ ಅಂದ್ರು ಒಂದೇ. 1911 ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷ ಸ್ಥಾನವನ್ನ ಬಿ ಎನ್ ದರ್ ಅವರು ಅಧ್ಯಕ್ಷ ಸ್ಥಾನ ಅಲಂಕಾರ ಮಾಡಿದ್ರು. ಇಲ್ಲಿ ಮೊದಲ ಬಾರಿಗೆ ನಮ್ಮ ರಾಷ್ಟ್ರಗೀತೆಯಾಗಿರುವಂತ ಜನ ಗಣ ಮನ, 2 ದೇಶಗಳಿಗೆ ರಾಷ್ಟ್ರಗೀತೆ ಬರೆದಂತ ಏಕೈಕ ವ್ಯಕ್ತಿ ಯಾರು? 2 ದೇಶಗಳಿಗೆ ರಾಷ್ಟ್ರಗೀತೆಯನ್ನು ಬರೆದಂತ ಏಕೈಕ ವ್ಯಕ್ತಿ ರವೀಂದ್ರನಾಥ್ ಟ್ಯಾಗೋರ್. ಹಾಗಾದ್ರೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಜನಗಣ ಮನ ಅಧಿನಾಯಕ ಜಯ ಹೇ ಅನ್ನುವಂತ ಒಂದು ರಾಷ್ಟ್ರಗೀತೆಯನ್ನ ಭಾರತಕ್ಕೆ ಬರೆದಾಗ ಆ ಗೀತೆಯನ್ನ ಮೊದಲ ಬಾರಿಗೆ ಹಾಡಿದವರು ಯಾರಂದ್ರೆ ರವೀಂದ್ರನಾಥ್ ಟ್ಯಾಗೋರ್ ಅವರ ಸಹೋದರಿಯ ಮಗಳಾಗಿರುವ ಸರಳಾದೇವಿ. ಇದು ಕ್ವಶನ್ ಆಗಿದೆ. ರವೀಂದ್ರನಾಥ್ ಟ್ಯಾಗೋರ್ ಅವರ ಸಹೋದರಿ ಮಗಳು
ಸರಳಾದೇವಿಯವರು 1911 ಈ ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ಅವರು ಜನಗಣ ಮನಃ ಅನ್ನುವಂಥ ಗೀತೆಯನ್ನು ಹಾಡಲಾಯಿತು. ಇದೇ ಕಾಂಗ್ರೆಸ್ ಅಧಿವೇಶನದಲ್ಲಿ ಇನ್ನೊಂದು ವಿಶೇಷವಾದ ನಿರ್ಣಯವನ್ನು ಕೈಗೊಳ್ಳಲಾಯಿತು. ಆ ಸಮಯದಲ್ಲಿ ದೇಶದ ವೈಸರಾಯ್ ಯಾರಿದ್ರು ಅಂದ್ರೆ ಲಾರ್ಡ್ ಹಾರ್ಡಿಂಜ್ ಟೂ ಇದ್ದ. ಆ ಲಾರ್ಡ್ ಹಾರ್ಡಿಂಜ್ ಟೂನ ವಿರುದ್ಧ ನಾವು ಹೋರಾಟವನ್ನು ಮಾಡಬೇಕು. ಯಾಕೆ ಆತ ದೆಹಲಿ ದರ್ಬಾರವನ್ನು ಮಾಡ್ತಾ ಇದ್ದಾನೆ, ಆ ದೆಹಲಿ ದರ್ಬಾರವನ್ನು ವಿರೋಧ ಮಾಡಬೇಕು ಅಂತ ಹೇಳಿ ಒಂದು ನಿರ್ಣಯವನ್ನ ಈ ಒಂದು ಅಧಿವೇಶನದಲ್ಲಿ ಕೈಗೊಂಡ್ರು ಅಂತ. ನೆಕ್ಸ್ಟ್ 1916 ಲಕ್ನೋ ಕಾಂಗ್ರೆಸ್ ಅಧಿವೇಶನ. 1916 ಉತ್ತರ ಪ್ರದೇಶದ ಲಕ್ನೋ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷ ಸ್ಥಾನವನ್ನು ಅಲಂಕಾರ ಮಾಡಿದವರು ಎಸಿ ಮುಜುಮ್ದಾರ್. 1916 ಉತ್ತರ ಪ್ರದೇಶದ ಲಕ್ನೋ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷ ಸ್ಥಾನವನ್ನ ಎಸಿ ಮುಜುಮ್ದಾರ್ ಅವರು ಅಲಂಕಾರ ಮಾಡಿದ್ರು. ಇಲ್ಲಿ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಒಂದಾದರು. ಕ್ವಶನ್ ಆಗಿದೆ, ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಒಂದಾಗಿರುವಂತ ಅಧಿವೇಶನ ಯಾವುದಂತ ಕ್ವಶನ್ ಆಗಿದೆ. ಯಾವ ಅಧಿವೇಶನದಲ್ಲಿ ಮಂದಗಾಮಿಗಳು ತೀವ್ರಗಾಮಿಗಳು ಒಂದಾದ್ರಂದ್ರೆ ಈ ಲಕ್ನೋ ಕಾಂಗ್ರೆಸ್ ಅಧಿವೇಶನ. ಅಷ್ಟೇ ಅಲ್ಲ, ಇಲ್ಲೊಂದು ಒಪ್ಪಂದ ಆಯಿತು. ಆ ಒಪ್ಪಂದ ಯಾವುದಂದ್ರೆ ಲಕ್ನೋ ಒಪ್ಪಂದ. ಲಕ್ನೋ ಒಪ್ಪಂದದ ಕರಾರುಗಳು ಏನಾಗಿತ್ತು ಅಂತಂದ್ರೆ ಇಲ್ಲಿ INC ಒಂದಾಗಬೇಕು. INC ಮತ್ತು ಮುಸ್ಲಿಂ ಲೀಗ್. ಈ INC ಮತ್ತು ಮುಸ್ಲಿಂ ಲೀಗ್ಗಳು 1916 ಒಂದಾಗಲು ಕಾರಣವಾಗಿರುವಂತ ವ್ಯಕ್ತಿಗಳು ಯಾರಂದ್ರೆ ಒಬ್ರು ಬಾಲಗಂಗಾಧರ ತಿಲಕ್, ಇನ್ನೊಬ್ರು ಸರೋಜಿನ್ ನಾಯ್ಡು, ಇನ್ನೊಬ್ರು ಮೊಹಮ್ಮದ್ ಅಲಿ ಜಿನ್ನಾ ಮುಸ್ಲಿಂ ಅನ್ನ ಈ INC ಜೊತೆಯಲ್ಲಿ ಏನು ಹೊಂದಾಣಿಕೆ ಮಾಡುವಂತ ಪ್ರಯತ್ನವನ್ನು ಮಾಡ್ತಾನೆ. ಅದಕ್ಕೆ ಸರೋಜಿನ್ ನಾಯ್ಡು ಅವರು ಒಂದು ಮಾತು ಹೇಳಿದ್ರು, ಏನು ಅಂದ್ರೆ ಜಿನ್ನಾನನ್ನ ಹಿಂದೂ ಮುಸ್ಲಿಮರ ಏಕತೆಯ ಸಂಕೇತ ಅಂತ ಹೇಳಿ ಕರೆಯಲ್ಪಟ್ರು. ಪಾಯಿಂಟ್ ನಂಬರ್ 1. ಇದೇ ಕಾಂಗ್ರೆಸ್ ಅಧಿವೇಶನದಲ್ಲಿ ಬಾಲಗಂಗಾಧರ ತಿಲಕರು ಒಂದು ಮಾತು ಹೇಳ್ತಾರೆ, ಸ್ವರಾಜ್ಯವೇ ನನ್ನ ಜನ್ಮ ಸಿದ್ಧ ಹಕ್ಕು, ಅದನ್ನು ಪಡೆದೇ ತೀರುತ್ತೇನೆ ಅಂತ. ಸ್ವರಾಜ್ ಈಸ್ ಮೈ ಬರ್ತ್ ರೈಟ್, ಐ ಶಾಲ್ ಹ್ಯಾವ್ ಇಟ್. ಕ್ವಶನ್ ಆಗಿದೆ, ಸ್ವರಾಜ್ಯವೇ ನನ್ನ ಜನ್ಮ ಸಿದ್ಧ ಹಕ್ಕು, ಅದನ್ನು ಪಡೆದೇ ತೀರುತ್ತೇನೆ ಅಂತ ಹೇಳಿ ಬಾಲಗಂಗಾಧರ ತಿಲಕರು ಯಾವ ಕಾಂಗ್ರೆಸ್ ಅಧಿವೇಶನದಲ್ಲಿ ಈ ಮಾತನ್ನು ಹೇಳಿದ್ರಂದ್ರೆ 1916 ಉತ್ತರ ಪ್ರದೇಶದ ಲಕ್ನೋ ಕಾಂಗ್ರೆಸ್ ಅಧಿವೇಶನದಲ್ಲಿ ಈ ಮಾತನ್ನ ಹೇಳಿದ್ರು ಅಂತ. ನೆಕ್ಸ್ಟ್ 1917 ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನ. 1917 ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷ ಸ್ಥಾನವನ್ನು ಯಾರು ಅಲಂಕಾರ ಮಾಡಿದ್ರು? ಆನಿ ಬೆಸೆಂಟ್. ನೋಡಿ, ಐರಿಷ್ ದೇಶದ ಹೆಣ್ಣು ಮಗಳು, ಎತ್ತಣ ಮಾಮರ ಎತ್ತಣ ಕೋಗಿಲೆ, ಎತ್ತಣದಿಂದ ಎತ್ತಣಕ್ಕೆ ಸಂಬಂಧವಯ್ಯ. ಐರಿಷ್ ದೇಶದ ಒಬ್ಬ ಹೆಣ್ಣು ಮಗಳು ಮುಂದಿನ ಜನ್ಮ ಏನಾದರೂ ಇದ್ರ ನಾ ಭಾರತ ದೇಶದಲ್ಲಿಯೇ ನಾನು ಹುಟ್ಟುತ್ತೇನೆ ಅಂತ ತಿಳ್ಕೊಂಡು ಭಾರತ ದೇಶಕ್ಕಾಗಿ ಹೋರಾಟವನ್ನು ಮಾಡಿ ಭಾರತೀಯ ಸಮಾಜವನ್ನು ಬದಲಾವಣೆ ಮಾಡಿ ನ್ಯೂ ಇಂಡಿಯಾ ಅನ್ನುವಂಥ ಒಂದು ಪತ್ರಿಕೆಯನ್ನು ಬರೆದು, ಕಾಮನ್ವೆಲ್ ಎಂಬ ಪತ್ರಿಕೆಯನ್ನು ಬರೆದು, ಸೆಂಟ್ರಲ್ ಹಿಂದೂ ಕಾಲೇಜನ್ನು ಪ್ರಾರಂಭ ಮಾಡಿ, ಹೋಮ್ ರೂಲ್ ಚಳವಳಿಯನ್ನ ನಮ್ಮ ದೇಶದಲ್ಲಿ ಆರಂಭ ಮಾಡಿ ಈ ನೆಲಕ್ಕಾಗಿ ಹೋರಾಟ ಮಾಡುತ್ತೇನೆ ಅಂತೇಳಿ ಮದ್ರಾಸದ ಅಡಿಯಾರದಲ್ಲಿ ಒಂದು ಆಶ್ರಮವನ್ನು ಪ್ರಾರಂಭ ಮಾಡಿ ಅಲ್ಲೇ ಯೋಗ ಧ್ಯಾನ ಪ್ರಾಣಾಯಾಮವನ್ನು ಮಾಡಿ ಬಿದ್ದು ಒದ್ದೆಡೆ ಸತ್ತು ಹೋದಂಥ ಹೆಣ್ಣುಮಗಳು ಆನಿ ಬೆಸೆಂಟ್. ಇಂಥ ಆನಿ ಬೆಸೆಂಟರು 1917 ಈ ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷ ಸ್ಥಾನವನ್ನು ಅಲಂಕಾರ ಮಾಡಿ ಇಲ್ಲಿ ಅವ್ರು ಹೇಳ್ತಾರೆ, ರಾಷ್ಟ್ರಕ್ಕಾಗಿ ನಾವೆಲ್ಲರೂ ಹೋರಾಟ ಮಾಡೋಣ. 1916 ಆ ಹೋಮ್ ರೂಲ್ ಚಳವಳಿ ಇದೆಯಲ್ಲ, ಅದರ ಮುಂದುವರೆದ ಭಾಗ ದೇಶಾದ್ಯಂತವನ್ನು ಮಾಡೋಣ ಅಂತೇಳಿ ಈ ಒಂದು ಕಾಂಗ್ರೆಸ್ ಅಧಿವೇಶನದಲ್ಲಿ ಕರೆ ಕೊಟ್ಟರು. ವಿಶೇಷ ಏನು ಅಂತಂದ್ರೆ ಆನಿ ಬೆಸೆಂಟರು INCಯ ಪ್ರಥಮ ಮಹಿಳಾ ಅಧ್ಯಕ್ಷರಾಗಿ ಆಯ್ಕೆಯಾದರು. INCಯ ಪ್ರಥಮ ಮಹಿಳಾ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರಂದ್ರೆ ಆನಿ ಬೆಸೆಂಟ್. ಭಾರತೀಯ ಮೊದಲ ಮಹಿಳೆ ಅಂದ್ರೆ ಎಕ್ಸಲೆಂಟ್ ಸರೋಜಿನಿ ನಾಯ್ಡು. ಭಾರತದ ಮೊದಲ ಮಹಿಳೆ ಅಂತಂದ್ರೆ ಸರೋಜಿನಿ ನಾಯ್ಡು. ಬರೇ ಮಹಿಳೆ ಯಾರು ಅಂತಂದ್ರೆ ಆನಿ ಬೆಸೆಂಟ್. ನೆಕ್ಸ್ಟ್ 1919 ಅಮೃತ್ಸರ್ ಕಾಂಗ್ರೆಸ್ ಅಧಿವೇಶನ. ಪಂಜಾಬಿನ ಅಮೃತ್ಸರ್ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷ ಸ್ಥಾನವನ್ನು ಯಾರು ಅಲಂಕಾರ ಮಾಡಿದ್ರಂದ್ರ ಮೋತಿಲಾಲ್ ನೆಹರು. ಜವಾಹರ್ಲಾಲ್ ನೆಹರು ಅವರ ತಂದೆ. ವಿಶೇಷ ಏನು ಅಂತಂದ್ರೆ ಈ ಒಂದು ಅಧಿವೇಶನದಲ್ಲಿ ಮಹಾತ್ಮ ಗಾಂಧೀಜಿಯವರನ್ನ
ಭಾರತದ ರಾಷ್ಟ್ರೀಯ ಹೋರಾಟಕ್ಕೆ ಬರಮಾಡಿಕೊಂಡ್ರು? ಕ್ವಶನ್ ಆಗಿದೆ. ಭಾರತದ ರಾಷ್ಟ್ರೀಯ ಹೋರಾಟಕ್ಕೆ ಗಾಂಧೀಜಿಯವರನ್ನ ಬರಮಾಡಿಕೊಂಡು ಆ ಬರಮಾಡಿಕೊಂಡಂತ ಅಧಿವೇಶನ ಯಾವ್ದಂದ್ರ 1919 ಅಮೃತ್ಸರ್ ಕಾಂಗ್ರೆಸ್ ಅಧಿವೇಶನ. ಅದರ ಅಧ್ಯಕ್ಷರಾದವರು ಯಾರಂದ್ರ ಮೋತಿಲಾಲ್ ನೆಹರು ಅವರು. ಇನ್ನ 1920 ಮಹಾರಾಷ್ಟ್ರದ ನಾಗಪುರ ಕಾಂಗ್ರೆಸ್ ಅಧಿವೇಶನ. ಮಹಾರಾಷ್ಟ್ರದ ನಾಗ್ಪುರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ಯಾರಾಗಿದ್ದರಂದ್ರೆ ವಿಜಯ ರಾಘವಾಚಾರ್ಯ ಅವರು. ವಿಜಯ ರಾಘವಾಚಾರ್ಯ ಅವರು. ವಿಶೇಷ ಏನು? 1920 ಮಹಾರಾಷ್ಟ್ರದ ನಾಗ್ಪುರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷ ಸ್ಥಾನವನ್ನ ವಿಜಯ ರಾಘವಾಚಾರ್ಯ ಅವರು ವಹಿಸ್ಕೊತಾರೆ. ಆದರೆ ಮಾರ್ಗದರ್ಶನ ಮಾಡಿದವರು ಗಾಂಧೀಜಿಯವರು. ಈ ಒಂದು ಚಳವಳಿಯ ಮೂಲಕ ದೇಶಾದ್ಯಂತ ಅಸಹಕಾರ ಚಳವಳಿ ಆರಂಭವಾಯಿತು. ಕ್ವಶನ್ ಆಗಿದೆ. ನಮ್ಮ ದೇಶದಲ್ಲಿ ನಾನ್ ಕೋಆಪರೇಟಿವ್ ಮೂವ್ಮೆಂಟ್ ಅಂತ ಏನಿದೆಯಲ್ಲ, ಅಸಹಕಾರ ಚಳವಳಿ ಯಾವ ಕಾಂಗ್ರೆಸ್ ಅಧಿವೇಶನದ ಮೂಲಕ ಆರಂಭವಾಯಿತು ಅಂದ್ರೆ ಅದು 1920 ಮಹಾರಾಷ್ಟ್ರದ ನಾಗಪುರ ಕಾಂಗ್ರೆಸ್ ಅಧಿವೇಶನದಲ್ಲಿ ಹಲವಾರು ನಿರ್ಣಯಗಳನ್ನು ಕೈಗೊಂಡ್ರು. ಆ ನಿರ್ಣಯಗಳ ಒಂದು ಭಾಗವಾಗಿ ಕರ್ನಾಟಕ ರಾಜ್ಯದಲ್ಲಿ 1920 ಎಲ್ಲಿ? ಗದಗದಲ್ಲಿ ಏನು? KPCC ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಂತ ಕರಿತೀವಿ. ಆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಪ್ರಾರಂಭವಾದ ಸ್ಥಳ ಯಾವುದಂದ್ರೆ ಅದು ಗದಗ. ಯಾವ ವರ್ಷ ಅಂದ್ರೆ 1920ರಲ್ಲಿ. 1920 ಆ KPCC ಪ್ರಾರಂಭ ಆಯಿತು ಗದಗ ಎಂಬ ಸ್ಥಳದಲ್ಲಿ. ಅದರ ಮೊದಲ ಅಧ್ಯಕ್ಷರಾದವರು ಯಾರಂದ್ರೆ ಗಂಗಾಧರರಾವ್ ದೇಶಪಾಂಡೆ ಅವರು. ಬೆಳಗಾಂ ಜಿಲ್ಲೆಯ ಹುದಲಿ ಎಂಬ ಗ್ರಾಮದವರು. ಅವರನ್ನ ಕರ್ನಾಟಕದ ಸಿಂಹ ಎಂದು ಕರೆಯುತ್ತಾರೆ. ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿದ ಒಬ್ಬ ಹೋರಾಟಗಾರ ಅಂದ್ರೆ ಅದು ಗಂಗಾಧರರಾವ್ ದೇಶಪಾಂಡೆ ಅವರು ಅಂತ ಗುರುತಿಸ್ತೀವಿ. ಇನ್ನ 1922 ಬಿಹಾರದ ಗಯಾ ಕಾಂಗ್ರೆಸ್ ಅಧಿವೇಶನ. ಬಿಹಾರದ ಗಯಾ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷ ಸ್ಥಾನವನ್ನ ಯಾರು ಅಲಂಕಾರ ಮಾಡಿದ್ರು ಅಂತಂದ್ರೆ CR ದಾಸ್, ಚಿತ್ತರಂಜನ್ ದಾಸ್ ಅಂತ ಏನ್ ಕರಿತೀವಲ್ಲ, CR ದಾಸ್, ದೇಶಬಂಧು CR ದಾಸರು ಅವ್ರು ಹೇಳಿದರು 1922 ಫೆಬ್ರವರಿ 4ನೇ ತಾರೀಕು 1922 ಫೆಬ್ರವರಿ 4ರಂದು ಉತ್ತರ ಪ್ರದೇಶದ ಗೋರಖ್ಪುರ ಜಿಲ್ಲೆಯ ಚೌರಿ ಚೌರ ಎಂಬ ಸ್ಥಳದಲ್ಲಿ ಉದ್ರಿಕ್ತ ಗುಂಪೊಂದು ಪೊಲೀಸ್ ಸ್ಟೇಷನ್ ನುಗ್ಗಿ 22 ಜನ ಪೊಲೀಸರನ್ನ ಸುಟ್ಟು ಹಾಕ್ತಾರೆ. ಬ್ರಿಟಿಷ್ ಪೊಲೀಸ್ ಸುಟ್ಟು ಹೋಗ್ತಾರೆ. ಅವಾಗ ಮಹಾತ್ಮ ಗಾಂಧಿ ಮನಸ್ಸಿಗೆ ನೋವಾಗ್ತದೆ. ಮಹಾತ್ಮ ಗಾಂಧಿ ಅಂತಾರೆ, ಇಲ್ಲ, ಈ ಚೌರಿ ಚೌರ ಘಟನೆಯಿಂದ ನನ್ನ ಮನಸ್ಸಿಗೆ ನೋವಾಗ್ಯದ, ದೇಶಾದ್ಯಂತ ಅಸಹಕಾರ ಚಳವಳಿ ನಿಲ್ಲಿಸ್ರಿ ಅಂದಾಗ ಪಕ್ಕದಲ್ಲಿರುವಂತ CR ದಾಸರ್ ಅಂತಾರ 379 ಜನ ಸತ್ತೋದಾಗ ಎಲ್ಲಿದ್ದಪ್ಪ ಗಾಂಧಿ ಅಂತ ಕೇಳ್ತಾರೆ. 379 ಜನರನ್ನು ಗುಂಡಿಟ್ಟು ಹೊಡೆದ್ರು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಾಗ. ಅಲ್ಲಿ ಅವಾಗ ಎಲ್ಲಿ ಹೋಗಿದ್ದಿ? 22 ಜನ ಸತ್ತರ ನನ್ನ ಮನಸ್ಸಿಗೆ ನೋವಾಗ್ಯದ, 379 ಜನ ಸತ್ತೋಗ ಎಲ್ಲಿದ್ದ ಗಾಂಧಿ ಅಂದಾಗ ಗಾಂಧಿ ಅಂತಾರೆ, ನನಗ ಹೋರಾಟದ ಸ್ವತಂತ್ರ ಮುಖ್ಯ ಅಲ್ಲ, ಹೋರಾಟದ ಮಾರ್ಗ ಮುಖ್ಯ ಅಂದಾಗ ಮೋತಿಲಾಲ್ ನೆಹರು ಅವರು ಅಂತಾರೆ, ಕನ್ಯಾಕುಮಾರಿಗೆ ಜ್ವರ ಬಂದರೆ ಜಮ್ಮು ಕಾಶ್ಮೀರದ ತಪ್ಪಲ ಗ್ರಾಮಕ್ಕೆ ನೀವು ಬರೆಕೊಳ್ಳಕತ್ತಿ ಹುಚ್ಚ ಅಂತ ತಿಳ್ಕೊಂಡು ಗಾಂಧಿಯವರನ್ನು ಬಿಟ್ಟು ಅವರು 1923ರಲ್ಲಿ ಯಾವ ಒಂದು ಪಕ್ಷವನ್ನು ಕಟ್ತಾರಂದ್ರೆ ಸ್ವರಾಜ್ಯ ಪಕ್ಷವನ್ನು ಕಟ್ಟಿದ್ರು. ಹಾಗಾದ್ರೆ ಕ್ವಶನ್ ಆಗಿದೆ, 1922 ಬಿಹಾರದ ಗಯಾ ಕಾಂಗ್ರೆಸ್ ಅಧಿವೇಶನದಲ್ಲಿ CR ದಾಸರು ಏನ ನಿರ್ಣಯವನ್ನು ಕೈಗೊಂಡ್ರು ಅಂದ್ರೆ ಸ್ವರಾಜ್ಯ ಪಕ್ಷದ ನಿರ್ಣಯವನ್ನ ಕೈಗೊಂಡ್ರು ಅಂತ. ಇನ್ನ 1924 ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ. ಇದು ನಮ್ಮ ಅಧಿವೇಶನದ ಕುರಿತು ನಾಳೆ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭರಾತ್ರಿ. ನಮಸ್ಕಾರ.